ಹಲೋ ಸ್ಟೂಡೆಂಟ್ಸ್, ಎಲ್ಲ 10th ಮುಗಿಸಿ ಎಕ್ಸಾಮ್ಸ್ ಮುಗಿಸಿ ರಿಸಲ್ಟಿಗೋಸ್ಕರ ಕಾಯ್ತಾ ಇರ್ತಕ್ಕಂಥ ಎಲ್ಲ ನನ್ನ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರೇ, ನೀವು ಸ್ಟೇಟ್ ಆಗಿರಲಿ, CBSE ಓದಿರಲಿ ಅಥವಾ ICSE ಓದಿರಲಿ, 10th ರಿಸಲ್ಟ್ಸ್ ಇನ್ನೇನು ಕೆಲವು ದಿನಗಳಲ್ಲಿ ಬರ್ತಾ ಇದೆ. ನಮ್ಮದು ಎಕ್ಸಲೆನ್ಸ್ ಪ್ರಕೃತಿ PU ಕಾಲೇಜ್, ಇಟ್ ಈಸ್ ಲೊಕೇಟೆಡ್ ಇನ್ ಸಾಣೂರು, ವೆರಿ ಕ್ಲೋಸ್ ಟು ಕಾರ್ಕಳ, ಉಡುಪಿ ಡಿಸ್ಟಿಕ್. ಸೊ ನಾವು ಎಲ್ಲ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಬ್ರಿಡ್ಜ್ ಕೋರ್ಸ್ ಮಾಡ್ತಾ ಇದ್ವಿ. ದಟ್ ಮೀನ್ ಬ್ರಿಡ್ಜಿಂಗ್ ದಿ ಗ್ಯಾಪ್ ಬಿಟ್ವೀನ್ ಹೈಸ್ಕೂಲ್ ಆ್ಯಂಡ್ ಪಿ ಯು ಸಿಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ನೀನು ಬೇಸಿಕ್ಸ್ ತಿಳ್ಕೊಂಡಿರಬೇಕು ಅಂತೇಳಿ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳ. ಸೊ ಅದ್ರ ಜೊತೆಗೆ ಇನ್ ದಿ ಲಾಸ್ಟ್ ಸೆಷನ್ ವಿ ಹ್ಯಾಡ್ ಸ್ಟಡಿಡ್ ಅಬೌಟ್ ಕೆಮಿಸ್ಟ್ರಿ, ಮ್ಯಾಟರ್, ಫಿಸಿಕಲ್ ಕ್ಲಾಸಿಫಿಕೇಶನ್, ಕೆಮಿಕಲ್ ಕ್ಲಾಸಿಫಿಕೇಶನ್, then about prefixes, centi, milli, micro, nano, pico, femto. You have to revise that concept again. Adadmele how to calculate number of atoms if they given mass, how to calculate volume if they given mass, from volume to atoms, volume to molecules, ಅದೆಲ್ಲ ಕಲ್ತಿದ್ವಿ ಮಕ್ಕಳ. ಸೊ ಇವತ್ತಿನ ಹೊಸ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಕಾನ್ಸಂಟ್ರೇಷನ್ ಟರ್ಮ್. ಸರ್, ವಾಟ್ ಈಸ್ ಕಾನ್ಸಂಟ್ರೇಷನ್ ಟರ್ಮ್ಸ್? ಜಸ್ಟ್ ಇಮ್ಯಾಜಿನ್ ಯು ಆರ್ ಪ್ರಿಪೇರಿಂಗ್ ಎ ಸೊಲ್ಯೂಷನ್. ಮಧ್ಯಾಹ್ನದ ಹೊತ್ತು ಯಾರೋ ನಿಮ್ಮ ಮನೆಗೆ ಬಂದರೂ ಶರ್ಬತ್ತು ಪ್ರಿಪೇರ್ ಮಾಡಬೇಕು. ನೀನು ಸ್ವಲ್ಪ ಒಂದು ಬೀಕರಲ್ಲಿ ವಾಟರ್ ತೊಗೊತೀಯ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ತೀಯ. ವಾಟ್ ಈಸ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಸೊಲ್ಯೂಷನ್? 5 ಗ್ರಾಮ್ ಶುಗರ್ ಇನ್ 500 ml ವಾಟರ್, 5 ಗ್ರಾಮ್ ಶುಗರ್ ಇನ್ 500 ml ನೀರಲ್ಲಿ ಮಗು. ಸೊ ಈ ಥರ ಹೇಳ್ತೀವಿ ನಾವು ಕಾನ್ಸಂಟ್ರೇಷನ್ಸ್ನ. ಸೊ ಇನ್ನು ಕೆಮಿಸ್ಟ್ರಿ, ಈ ಕಾನ್ಸಂಟ್ರೇಷನ್ ಟರ್ಮ್ಸ್ನ ನಾವು ಡಿಫ್ರೆಂಟ್ ಟರ್ಮ್ಸಿಂದ, ಕಾನ್ಸಂಟ್ರೇಷನ್ನೇ ಡಿಫ್ರೆಂಟ್ ಟರ್ಮ್ಸಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅದರಲ್ಲಿ ಟುಡೇ ಅವರ್ ಕಾನ್ಸೆಪ್ಟ್ ಇಟ್ ಈಸ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಮೊಲಾರಿಟಿ, ಮೊಲಾಲಿಟಿ, ನಾರ್ಮಾಲಿಟಿ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ನಿಮಗೆ. ವೆರಿ ಸಿಂಪಲ್, ವೆರಿ ಸಿಂಪಲ್. ಓಕೆ, ಟುಡೇ ಅವರ್ ಕಾನ್ಸೆಪ್ಟ್ ಈಸ್ ಕಾನ್ಸಂಟ್ರೇಷನ್ ಟರ್ಮ್ಸ್. ಕಾನ್ಸಂಟ್ರೇಷನ್ ಟರ್ಮ್ಸ್ ನೋಡ್ಕೋ ಕ್ಲೀನಾಗಿ. ಫಸ್ಟ್ ಒನ್ ಮೊಲಾರಿಟಿ, ಕ್ಯಾಪಿಟಲ್ M. ದಿ ಸಿಂಬಲ್ ಆಫ್ ಮೊಲಾರಿಟಿ ಈಸ್ ಕ್ಯಾಪಿಟಲ್ M. ಮೊಲಾರಿಟಿ, MOLARITY, ಮೊಲಾರಿಟಿ. ಸರ್, ವಾಟ್ ಈಸ್ ಮೊಲಾರಿಟಿ? ಮೊಲಾರಿಟಿ, it is nothing but moles of the solute present in volume of the solution in liter. ನೋಡ್ಕೋ ಇಲ್ಲಿ, ಮೊಲಾರಿಟಿ is equal to moles of the solute present in volume of the solution in liter. In liter means in 1 liter. Clear? Okay, this is the formula of molarity, students. Molarity is equal to moles of the solute to the volume of the solution in liter. Next, sir, what is solute, what is solution, what is solvent ಹೇಳ್ಕೊಡ್ತೀನಿ ನೋಡಿ. ಇನ್ನೊಂದು 5 ಗ್ರಾಮ್ NaOH, 5 ಗ್ರಾಮ್ NaOHನ 500 ml ವಾಟರ್ಗೆ ಹಾಕಿದೆ. ಯಾವುದು ಜಾಸ್ತಿ ಮಗು? 500 ml ವಾಟರ್ ಜಾಸ್ತಿನಾ, 5 ಗ್ರಾಮ್ NaOH ಜಾಸ್ತಿನಾ? ಎಸ್, 500 ml ವಾಟರ್ ಜಾಸ್ತಿ. ಯಾವುದು ಜಾಸ್ತಿ ಇರುತ್ತೋ ದಟ್ ಈಸ್ ಕಾಲ್ಡ್ ಸಾಲ್ವೆಂಟ್. ದಿ ಲೆಸರ್ ಕ್ವಾಂಟಿಟಿ ಈಸ್ ಕಾಲ್ಡ್ ಸೊಲ್ಯೂಟ್. ಮೋರ್ ಕ್ವಾಂಟಿಟಿ ಈಸ್ ಸಾಲ್ವೆಂಟ್, ಲೆಸ್ ಕ್ವಾಂಟಿಟಿ ಈಸ್ ಸೊಲ್ಯೂಟ್. ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಟುಗೆದರ್ ಫಾರ್ಮ್ ಸೊಲ್ಯೂಷನ್. 5 ಗ್ರಾಮ್ NaOH ಸೊಲ್ಯೂಟು ಮಗು, 500 ml ವಾಟರ್ ಸಾಲ್ವೆಂಟ್. ಸೊ ಟುಗೆದರ್ ಅದನ್ನು NaOHನ ನೀನು ವಾಟರ್ಗೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಯು ವಿಲ್ ಗೆಟ್ ಎ ಸೊಲ್ಯೂಷನ್. ಕ್ಲಿಯರ್? ಓಕೆ, ಹಿಯರ್ ಮೋಲ್ಸ್ ಆಫ್ ದಿ ಸೊಲ್ಯೂಟ್. ರಿಮೆಂಬರ್ ಮೈ ಸ್ಟೂಡೆಂಟ್ಸ್, ಮೋಲ್ಸ್ ಫಾರ್ಮುಲಾ ಏನಪ್ಪ ಅಂದರೆ, ಮೋಲ್ ಫಾರ್ಮುಲಾ ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ದಿಸ್ ಇಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಮೋಲ್ಸ್ ಆಫ್ ದಿ ಸೊಲ್ಯೂಟ್. ಕ್ಲಿಯರ್? ಓಕೆ, ತುಂಬ ಈಸಿ ಇದೆ ಮಗು. 10th 50% ತಗೋ, 60 ತಗೋ, 70 ತಗೋ, 80 ತಗೋ, 90 ತಗೋ, 95 ತಗೋ, 99 ತಗೋ, ಇಟ್ ಡಸಂಟ್ ಮ್ಯಾಟರ್. JEE, NEET, KCET, NDA, ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಾನ್ಸೆಪ್ಟ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀನು. ಓಕೆ, ಎಸ್, ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಶುಡ್ ಬಿ ಇನ್ ಲೀಟರ್. ನೋಡ್ಕೋ ಇಲ್ಲಿ, ನಾನು ಇದನ್ನು ಬಿಡಿಸಿ ಬರಿತೀನಿ. ನೋಡ್ಕೋ ಇಲ್ಲಿ,
500 ml means how many liter? 500 ml means 0.5 liter, ಅರ್ಧ ಲೀಟ್ರು. 400 ml means how many liter? 0.4 liter. 300 ml means how many liter? 300 ml is equal to how many liter? 0.3 liter. 100 ml is equal to how many liter? 0.1 liter. Clear? Next ನೋಡ್ಕೋ ಇಲ್ಲಿ 90 ml. 90 ml is equal to 0.09 liter. 80 ml means yes 0.08 liter. 20 ml 0.02 liter. 9 ml ನೋಡ್ಕೋ ಡಿಜಿಟ್ ಕಡಿಮೆ ಆಗ್ತದೆ. 9 ml ಅಂದರೆ 0.009 liter. 8 ml is equal to 0.008 liter. ವೆರಿ ಸಿಂಪಲ್. 1 ಲೀಟರ್ ಅಂದರೆ ಎಷ್ಟು ಮಗು? 1000 ml. ಅರ್ಧ ಲೀಟರ್ ಅಂದರೆ 500 ml. ಅರ್ಧ ಲೀಟರ್ 0.5 ಲೀಟರ್. 400 ml means 0.4 liter. 300 ml means 0.3 liter. 200 ml means 0.2 liter. 100 ml means 0.1 liter. 90 ml means 0.09 liter. 80 ml 0.08 liter. 20 ml 0.02 liter. 9 ml 0.009 liter. 8 ml 0.008 liter. 800 ml 800 ml 0.8 liter. 900 ml 900 ml 0.9 liter. 2000 ml 2 liter. ನಾನು ಮೊನ್ನೆ ಹೇಳಿದ್ದೀನಿ ನಿನಗೆ 1 liter is equal to how many ml? 1000 ml. That is equal to 1000 cc. cc ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್. That is equal to 1000 cm cube. That is equal to 1 dm cube. ಇದನ್ನು ಕ್ಲೀನಾಗಿ ಕಲ್ತ್ಕೊಬಿಡು ನೀನು. ಸ್ಟಾರ್ ಮಾರ್ಕ್ ಹಾಕ್ಬಿಡ್ತೀನಿ ನಾನು ನಿನ್ನ ಕಲಿಯೋಕೆ ಈಸಿ ಆಗಲಿ ಅಂತ. 1 liter is equal to 1000 ml. That is equal to 1000 cc. That is equal to 1000 cm cube. That is equal to 1 dm cube. ಅವ್ರು ಏನಾದರೂ ಕ್ವಶನಲ್ಲಿ ಲೀಟರ್ ಬದಲಾಗಿ ಡಿ ಎಮ್ ಕ್ಯೂಬ್ ಅಂತ ಕೊಟ್ಟರೆ ನೋಡ್ಕೋ ಇಲ್ಲಿ 1 liter is equal to 1 dm cube. ಎಮ್ ಎಲ್ ಎಲ್ಲಿ ಕೊಟ್ಟರೆ ಯು ಹ್ಯಾವ್ ಟು ಕನ್ವರ್ಟ್ ಟು ಲೀಟರ್. ಸಿ ಸಿ ಎಲ್ಲಿ ಕೊಟ್ಟರೆ ಲೀಟ್ರಿಗೆ ಕನ್ವರ್ಟ್ ಮಾಡ್ಕೋ. ಸಿ ಎಮ್ ಕ್ಯೂಬಲ್ಲಿ ಕೊಟ್ಟರು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೋ. ವೆರಿ ಸಿಂಪಲ್. ಕ್ಲಿಯರ್? ಓಕೆ, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಕ್ವಶನ್ ಫಾರ್ ದಿಸ್ ಒನ್. ನೀನು ಅದನ್ನು ಕ್ಲೀನಾಗಿ ಕೇಳಿಸ್ಕೊಬಿಡು. ಡೆಫಿನೆಟ್ಲಿ ನಿನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮಗು. ಓಕೆ, ಎಸ್. 40 gram, write down question number 1. 40 gram NaOH in 500 ml water. What will be its molarity? Capital M. ಗೊತ್ತಾಯ್ತಾ ನಿಮಗೆ? ಕ್ವಶನ್ ನೋಡ್ಕೊ, ಕ್ಲೀನಾಗಿ ಅರ್ಥ ಮಾಡ್ಕೊ. 40 ಗ್ರಾಮು 40 ಗ್ರಾಮು NaOH in 500 ml water. What will be its molarity? Molarity formula: moles of the solute to the volume of the solution in liter. Moles formula: given mass divided by molar mass. Okay, yes. Molarity is equal to, first nodu, moles of the solute. Moles of the solute formula ಏನು ಹೇಳು? mole ದು formula mole, MOLE is equal to given mass divided by molar mass. ಮೋಲ್ಸ್ ಆಫ್ ದಿಸ್ ಸೊಲ್ಯೂಟ್ ಮೇಲೆ ಮಾಡಬೇಕು. ನೋಡು, ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 40 ಗ್ರಾಮ್. ಗಿವನ್ ಮಾಸ್ ಎಷ್ಟು? 40 ಗ್ರಾಮ್. ಮೋಲಾರ್ ಮಾಸ್ ಆಫ್ NaOH ನೀನು ಮಾಡ್ಕೋಬೇಕು. ಕೆಲವು ಟೈಮ್ ಅವರೇ ಕೊಡ್ತಾರೆ, ಕೆಲವು ಟೈಮ್ ಕೊಡಲ್ಲ ಮಗು. ಮೋಲಾರ್ ಮಾಸ್ ಆಫ್ NaOH ಹಿಂಗೆ ಮಾಡೋದು ಗೊತ್ತಾ ನಿಮಗೆ? ಸೋಡಿಯಂ ಅಟಾಮಿಕ್ ನಂಬರ್ ಎಷ್ಟು ಮಗು? ನೋಡಿ ಇಲ್ಲಿ ಮಾಡ್ತೀನಿ ನಾನು. NaOH ಸೋಡಿಯಂ ಅಟಾಮಿಕ್ ನಂಬರ್ ಈಸ್ 11. ಆಡ್ ನಂಬರ್ ಆರ್ ಈವನ್ ನಂಬರ್? ಎಸ್, 11 ಈಸ್ ಆಡ್ ನಂಬರ್. ಇಂಟು 2 ಮಾಡಿ +1 ಮಾಡಬೇಕು. 11 ಇಂಟು 2 22 +1 23. ಸೋಡಿಯಂದ ಅಟಾಮಿಕ್ ಮಾಸ್ ಎಷ್ಟು ಮಗು? 23. ಇದೊಂದು ಇದು ಇಷ್ಟನ್ನು ಕೂಡಿಸಿದ್ರೆ ಯು ವಿಲ್ ಗೆಟ್ ದಿ ಮೋಲಾರ್ ಮಾಸ್. ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? ಆಕ್ಸಿಜನ್ ಅಟಾಮಿಕ್ ನಂಬರ್ ಈಸ್ 8. ಈವನ್ ನಂಬರ್ ಆರ್ ಆಡ್ ನಂಬರ್? ಸರ್ ನೀವು ಹೇಳಿದ್ರಿ
If it is odd number, multiply by 2 plus 1. If it is even number, just multiply by 2. Exception for my trick, ಬೆರಿಲಿಯಮ್ಮು, ನೈಟ್ರೋಜನ್ನು, ಹೈಡ್ರೋಜನ್ನು ಆ ಟೈಮ್ ಬಂದಾಗ ಹೇಳ್ತೀನಿ ಮಗು ನಿಮಗೆ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಆಡ್ ನಂಬರ್ ಇಂಟು 2 ಮಾಡಿ ಪ್ಲಸ್ 1 ಮಾಡಬೇಡ, ಅದು ಎಕ್ಸೆಪ್ಷನ್ನು. ಅಟಾಮಿಕ್ ನಂಬರು ಒಂದೇ, ಅಟಾಮಿಕ್ ಮಾಸ್ ಕೂಡ ಒಂದೇ. ನೈಟ್ರೋಜನ್ ಅಟಾಮಿಕ್ ನಂಬರ್ 7, ಆಡ್ ನಂಬರು ಇಂಟು 2 ಮಾಡಿ ಪ್ಲಸ್ 1 ಮಾಡಬೇಡ, ಅದರ ಅಟಾಮಿಕ್ ಮಾಸು 14. ಗೊತ್ತಾಯ್ತಾ? ಬರ್ಕೋಬೇಕಾದ್ರೆ ಯಾವುದಾದ್ರು ಎಕ್ಸೆಪ್ಷನ್ ಅಂತ ನಿಂಗೆ ಗೊತ್ತಾಗಲ್ಲ. ಬೆನ್ ಅಂತ ನೆನ್ಪಿಟ್ಕೊಬಿಡು, ಚೆನ್ನಾಗಿ ನೆನಪಿರುತ್ತೆ. ಬೆರಿಲಿಯಮ್ಮು, ನೈಟ್ರೋಜನ್ನು, ಹೈಡ್ರೋಜನ್ನ ಹೇಳ್ಕೊಟ್ರಿಕ್ ವರ್ಕ್ ಆಗಲ್ಲ. ವಾಟ್ ಈಸ್ ಮೈ ಟ್ರಿಕ್? ಇಫ್ ದಿ ಅಟಾಮಿಕ್ ನಂಬರ್ ಈಸ್ ಆಡ್ ನಂಬರ್, multiply by 2, after you need to add 1. If it is even number, just multiply by 2. Clear? Okay. So 8 is even number, into 2 ಮಾಡು, you will get atomic mass 8 into 2 16 plus H ಅಂದರೆ ನಾನು ಹೇಳಿದೆ exception for my trick, atomic number also 1, atomic mass also 1. So ಇಷ್ಟನ್ನು ಕೂಡು, 23 plus 16 39 plus 1 40 ಗ್ರಾಮ್ ಪರ್ ಮೋಲ್ ಅಂತ ಬರ್ಕೋ. ಗೊತ್ತಾಯ್ತಾ ನಿನಗೆ? ವಾಟ್ ಈಸ್ ದಿ ಮೋಲಾರ್ ಮಾಸ್ ಆಫ್ NaOH? ಇಟ್ ಈಸ್ 40 ಗ್ರಾಮ್ ಪರ್ ಮೋಲ್. ಕೆಳಗೂ ಗ್ರಾಮು ಮೇಲೂ ಗ್ರಾಮು ಕ್ಯಾನ್ಸಲ್ಲು. ಈ ಮೋಲು ಮೇಲೆ ಹೋದರೆ ಮೋಲ್ ಇನ್ವರ್ಸು, ಮತ್ತೆ ಮೇಲೆ ಹೋದರೆ ಮೋಲ್. ದಟ್ ಈಸ್ ಈಕ್ವಲ್ ಟು 40 1 1 ಮೋಲ್. ನೋಡ್ಕೊ ಇಲ್ಲಿ, ಮೊನ್ನೆ ಹೇಳ್ಕೊಟ್ಟಿದ್ದೆ ಇದನ್ನು. ಮೇಲೆ ಹೋದರೆ ಮೋಲ್ ಇನ್ವರ್ಸು, ಮತ್ತೆ ಮೇಲೆ ಹೋದರೆ ಮೋಲು, ಮತ್ತೇನಾದರೂ ಹಿಂಗಿದ್ದು ಮತ್ತೆ ಮೇಲೆ ಹೋದರೆ ಮೋಲ್ ಇನ್ವರ್ಸು, ಮತ್ತೆ ಮೇಲೆ ಹೋದರೆ ಮೋಲ್. ಕ್ಲಿಯರ್? ಮೋಲ್ ಇನ್ವರ್ಸ್ ಆಯಿತು ಇಲ್ಲಿಗೆ ಹೋದರೆ, ಮತ್ತೆ ಮೇಲೆ ಹೋದರೆ ಮೋಲ್ ಆಯಿತು, 1 ಮೋಲ್. ಕ್ಲಿಯರ್? ನೀವು ಸಿಕ್ತು ಮೋಲ್, 1 ಮೋಲ್. ನೆಕ್ಸ್ಟ್, ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಶುಡ್ ಬಿ ಇನ್ ಲೀಟರ್. 500 ml ಅಂದರೆ ಹೌ ಮೆನಿ ಲೀಟರ್ ಸ್ಟೂಡೆಂಟ್ಸ್? 500 ml ಮೀನ್ಸ್ ಅರ್ಧ ಲೀಟ್ರ್ ಸರ್. ಅರ್ಧ ಲೀಟ್ರು ಅಂದರೆ 0.5 ಲೀಟರ್. 0.5 ಲೀಟರ್. ದಟ್ ಈಸ್ ಈಕ್ವಲ್ ಟು, ನೋಡಿ ಒಂದಿದೆ ಕೆಳಗಡೆ 0.5 ಇದೆ. 0.5 ಪ್ಲಸ್ 0.5 ಎಷ್ಟು 0.5 ಬೇಕು? 0.5 ಪ್ಲಸ್ 0.5 ಈಸ್ ಈಕ್ವಲ್ ಟು 1. ಅಂದರೆ ಎಷ್ಟು 0.5 ಬೇಕು? 2 ಬೇಕು. ದಟ್ ಈಸ್ ಈಕ್ವಲ್ ಟು 2 ಮೋಲ್. ಕೆಳಗಡೆ ಲೀಟರ್ ಇದೆಯಲ್ಲ, ಅದಕ್ಕೆ ಸ್ಲ್ಯಾಶ್ ಪರ್ ಅಂತ, ಲೀಟರ್. 2 moles per liter. Clear students? Any doubt? No doubt. So 40 gram of NaOH in 500 ml water, what will be its molarity? This is my question. Given mass 40, molar mass of NaOH 40 gram per mole. Very simple. Gram cancel ಮಾಡಿದೆ. 40 upon 40 1 divided by 500 ml means 0.5 liter. 1 divided by 0.5 is equal to 2. Molarity of the solution 2 moles per liter. 2 moles per liter. Very simple. Okay. Can I take one more question, student? Yes, I will take. ನೋಡ್ಕೊ, ಸಿಂಪಲ್. ಎರಡನೇ ಕ್ವಶನ್ ಇದೇ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ತೀನಿ. 20 gram NaOH in 500 ml water. What will be its molarity? Capital. Simple ಆಗಿ ಮಾಡೋ, ತಲೆಯಲ್ಲೇ ಮಾಡೋ. ಓಕೆ. What is the given mass? 20. What is the molar mass of NaOH? 40. 20 divided by 40 ಅಂದರೆ 0 0 ಕ್ಯಾನ್ಸಲ್ಲು. 2/4. 2/4 ಅಂದರೆ 1/2. 1/2 ಅಂದರೆ 0.5. ಓಕೆ. ಮೊಲಾರಿಟಿ ಮೋಲ್ಸ್ ಆಫ್ ದಿ ಸೊಲ್ಯೂಟ್ ನೋಡ್ಕೋ. ಫಸ್ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಮೊಲಾರ್ ಮಾಸ್ ಮಾಡ್ಕೋ. ಹಾಗೆ 20 upon 40 0 0 ಕ್ಯಾನ್ಸಲ್. 1/2. 1/2 ಅಂದರೆ ಅರ್ಧ, 0.5. ಮೊಲಾರಿಟಿ ಈಸ್ ಈಕ್ವಲ್ ಟು 0.5 mole divided by volume of the solution should be in liter. 500 ml ಅಂದರೆ ಎಷ್ಟು ಲೀಟ್ರ್ ಮಗು? 0.5 ಲೀಟರ್. ಮೇಲೂ ಕೆಳಗೂ ಸೇಮ್ ಇದ್ರೆ 1 mole per liter. A by A 1,
ಗೊತ್ತಾಯ್ತಾ ನಿಮಗೆ? ಮೇಲೂ ಕೆಳಗೂ ಸೇಮ್ ಇದ್ರೆ ನೀನು ಮಾಡೋಕ್ಕೆ ಹೋಗಬೇಡ. 1 mole per liter. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಕಾನ್ಸೆಪ್ಟ್ ಡಿಯರ್ ಸ್ಟೂಡೆಂಟ್ಸ್. ಗೊತ್ತಾಯ್ತಾ ಮೊಲಾರಿಟಿ ಅಂತ ಹೇಳಿದ್ರೆ? ಓಕೆ. ನೆಕ್ಸ್ಟ್ one more questions I will give you, that you take any other example. 80 gram NaOH in take 500, no problem. 500 ml, sorry, 250 ml ತಗೋಬೇಡೋಣ. In 250 ml of water, what will be its molarity? ಹಾಗೆ ಮಾಡು ತಲೆಯಲ್ಲೇ. ಮೊಲಾರಿಟಿ ಸಿಂಬಲ್ ಮರಿಬೇಡ, ಇಟ್ ಈಸ್ ಕ್ಯಾಪಿಟಲ್ M. ಕ್ಲಿಯರ್? Molarity is equal to moles of the solute divided by volume of the solution. Moles of the solute is equal to given mass divided by molar mass. What is the given mass? 80. 80 gram divided by what is the molar mass of NaOH? 40 gram per mole. Gram cancel. So 80 upon 40 ಅಂತ ಹೇಳಿದ್ರೆ ಹಾಗೆ ಮಾಡು, ತಲೆಯಲ್ಲೇ ಮಾಡು. 80 divided by 40, 0 ಕ್ಯಾನ್ಸಲ್ಲು. 8 divided by 4, 8 divided by 4 ಅಂತ ಹೇಳಿದ್ರೆ ಎಸ್ ಮಾಡಿ 250 ml ಅಂದರೆ 0.25 ಲೀಟರ್. ಗೊತ್ತಾಯ್ತಾ ನಿನಗೆ? 80 by 40, ದಟ್ ಮೀನ್ಸ್ 8 by 4, 4 by 2 ಅಂದರೆ ಎಷ್ಟು ಬಂತು ನಿಮಗೆ? 2 moles. ಓಕೆ ನೋಡಿ, ಇವಾಗ ಇದನ್ನು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ಬೇಕಂತ ಇಲ್ಲ. 0.25 ಅಂದರೆ ಕಾಲು ಮಗು, ಅರ್ಧನೂ ಅಲ್ಲ, ಕಾಲು. 0.25 + 0.25 + 0.25 + 0.25 ಎಷ್ಟಾಯಿತು? 1 ಆಯಿತು. ಎಷ್ಟು ಸರಿ ಬಂತು 0.25? 4 ಸರಿ. ಗೊತ್ತಾಗ್ಲಿಲ್ಲ ನಿನಗೆ? ನೋಡ್ಕೊ. 0.25 + 0.25 + 0.25 + 0.25 ಈಸ್ ಈಕ್ವಲ್ ಟು 1. ಎಷ್ಟು ಸರಿ ಬಂತು? 1 2 3 4 ಟೈಮ್ಸ್. ಹಾಗಾದ್ರೆ ಇಲ್ಲಿ ಇನ್ನೊಂದು ಬೇಕು, ಇನ್ನೊಂದು ಸರಿ ಇದೇ ಥರ ಮಾಡಬೇಕು. ಇನ್ನೂ 4 ಬೇಕು. 1 2 3 4 ಈಸ್ ಈಕ್ವಲ್ ಟು 1. ಹಾಗಾದ್ರೆ ಎಷ್ಟು ಬರುತ್ತೆ ನಿನಗೆ? ದಟ್ ಈಸ್ ಈಕ್ವಲ್ ಟು 8 1 2 3 4 5 6 7 8 moles per liter. ಕ್ವಶನ್ಸಲ್ಲಿ ಏನು ಮಾಡ್ತಾರೆ ಗೊತ್ತಾ? ಕೆಲವು ಟೈಮ್ ಹಿಂಗೆ ಕೊಟ್ಬಿಡ್ತಾರೆ, 8 ಕ್ಯಾಪಿಟಲ್ M. ನಿನ್ನ ಬೈ ಡಿಫಾಲ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಇಟ್ ಈಸ್ ಮೋಲ್ಸ್ ಪರ್ ಲೀಟರ್. ಮೊಲಾರಿಟಿ ಕ್ಯಾಪಿಟಲ್ M ಕೊಟ್ಟರೆ. ಅರ್ಥ ಆಯ್ತಾ ಮಕ್ಕಳ ನಿಮಗೆ? ಎಸ್, ಇದು ಮೊಲಾರಿಟಿಯ ಸ್ಟೋರಿ. ನೆಕ್ಸ್ಟು ಮೊಲಾಲಿಟಿ ನೋಡೋಣ ಅದೇನು ಅಂತ. ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಇದೇ ಥರ ಸಿಂಪಲ್ ಆಗಿದೆ. ಓಕೆ, ಎಸ್. ಅದ್ರ ಸಿಂಬಲ್ ಬಂದ್ಬಿಟ್ಟು ಸ್ಮಾಲ್ m, ಮೊಲಾಲಿಟಿ. ಓಕೆ, ಸೇಮ್ ಹಾಗೇನೆ, ಯಾವುದು ಹಳೆ ಕೇಸ್ ಥರನೇ. ಮೋಲ್ಸ್ ಆಫ್ ದಿ ಸೊಲ್ಯೂಟ್, ಮೊಲಾಲಿಟಿ ಈಸ್ ಈಕ್ವಲ್ ಟು ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಡಿವೈಡೆಡ್ ಬೈ ಅಲ್ಲೇನಿತ್ತು ಮೊಲಾರಿಟಿಗೆ? ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್ ಇತ್ತಲ್ವಾ? ಇಲ್ಲಿ ಮಾಸ್ ಆಫ್ ದಿ ಸಾಲ್ವೆಂಟ್. ನೋಡ್ಕೋ, ಕ್ಲೀನಾಗಿ ಬರ್ಕೋ. ಮಾಸ್ ಆಫ್ ದಿ ಸೊಲ್ಯೂಷನ್ ಅಲ್ಲ, ಇಟ್ ಈಸ್ ಸಾಲ್ವೆಂಟ್. ನಿಂಗೆ ಗೊತ್ತಾಗಲಿ ಅಂತ ನಾನು ಕ್ಯಾಪಿಟಲ್ ಬರೀತೀನಿ. ಹಂಗೆ ಬರೀಬಾರ್ದು, ಬಟ್ ನಿನಗೆ ಗೊತ್ತಾಗಲಿ ಅಂತೇಳಿ. ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg. ಮುಂಚೆನೇ ಹೇಳಿದೆ, 50 ಗ್ರಾಮ್ NaOH ಇನ್ 500 ml ವಾಟರ್. ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಕಂಡು ಇಟ್ಕೋಬೇಕು ನೀನು. ಗಿವನ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg ಹೇಳ್ಬೇಕು ನೀನು. 500 ಗ್ರಾಮ್ ಸಾಲ್ವೆಂಟ್, 500 ಗ್ರಾಮ್ ವಾಟರ್. 500 ಗ್ರಾಮ್ ಅಂದರೆ ಎಷ್ಟು kg ಮಗು? ಅರ್ಧ kg ಅಂದರೆ ಎಷ್ಟು? 500 ಗ್ರಾಮ್. 500 ಗ್ರಾಮ್ ಅಂದರೆ 0.5 kg. ಓಕೆ, I will take one more example for this one. 20 gram NaOH in 500 gram water H2O. What will be its molality? Molality is equal to moles of the solute. Given mass 20 gram.
NaOH ಮೋಲಾರ್ ಮಾಸು 40 ಗ್ರಾಮು. 20 ಡಿವೈಡೆಡ್ ಬೈ 40 ಅಂತ ಹೇಳಿದ್ರೆ 0.5 ಮೋಲ್ ಡಿವೈಡೆಡ್ ಬೈ 500 ಗ್ರಾಮ್ ಅಂದರೆ ಎಷ್ಟು ಕೆ ಜಿ ಮಗು? ಎಷ್ಟು ಕೆ ಜಿ? ಅರ್ಧ ಕೆ ಜಿ. ಅರ್ಧ ಕೆ ಜಿ ಅಂದರೆ 0.5 ಮೋಲ್. ದಿಸ್ ಈಸ್ ಕೆ ಜಿ. ವಾಟ್ ಯು ವಿಲ್ ಗೆಟ್? 1 ಮೋಲ್ ಪರ್ ಕೆ ಜಿ ಅಷ್ಟೇ. ಅಲ್ಲಿ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟ್ರ್ ಇತ್ತು ಮೊಲಾರಿಟಿಯಲ್ಲಿ. ಇಲ್ಲಿ ಮಾಸ್ ಆಫ್ ದಿ ಸೊಲ್ಯೂಷನ್ ಅಲ್ಲ, ಕನ್ಫ್ಯೂಷನ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಮಾಸ್ ಆಫ್ ದಿ ಸಾಲ್ವೆಂಟ್. ಸಾಲ್ವೆಂಟ್ ಅಂದರೆ ಬರೀ ನೀರಿಂದ ಮಾತ್ರ ಹೇಳಬೇಕು. ನೋಡ್ಕೋ, ಈಗ 20 ಗ್ರಾಮ್ NaOHನ 500 ಗ್ರಾಮ್ಗೆ ಹಾಕಿದೆ ನೀನು, ಎಷ್ಟಾಯಿತು? 20 ಗ್ರಾಮ್ NaOH ಪ್ಲಸ್ 500 ಗ್ರಾಮು ವಾಟರ್ ಎಲ್ಲ ಸೇರಿ 520 ಗ್ರಾಮು ಸೊಲ್ಯೂಷನ್. ಅದು ಸೊಲ್ಯೂಷನ್, ಗೊತ್ತಾಯ್ತಾ? ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಸೇರಿ ಸೊಲ್ಯೂಷನ್. ಓಕೆ, ದಿಸ್ ಈಸ್ ಸೊಲ್ಯೂಟ್, ದಿಸ್ ಈಸ್ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್. ಇವೆರಡು ಸೇರಿಸಿದ್ರೆ 520 ಗ್ರಾಮ್ ಆಗುತ್ತೆ. ದಟ್ ಈಸ್ ಸೊಲ್ಯೂಷನ್. ಗೊತ್ತಾಯ್ತಾ? ಮಾಸ್ ಆಫ್ ಪ್ಯೂರ್ ಸಾಲ್ವೆಂಟ್ ಶುಡ್ ಬಿ ಇನ್ kg. ಕ್ಲಿಯರ್? ಎನಿ ಡೌಟ್? ಎನಿ ಡೌಟ್ ಸ್ಟೂಡೆಂಟ್ಸ್ ಆನ್ ಮೊಲಾಲಿಟಿ? ಇಲ್ವಲ್ಲ, ಮೊಲಾರಿಟಿ ಥರನೇ, ಬಟ್ ಇಲ್ಲಿ ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ kg ಮಾತ್ರ ನೀನು ಕಲಿಬೇಕು. ಸೊ ಒಂದು ಕ್ವಶನ್ನು ನಿಮಗೆ, ನೆಕ್ಸ್ಟ್ ನೀನೇ ಮಾಡಿ ಇವಾಗ. 80 ಗ್ರಾಮ್ NaOH in 500 gram water, what will be its molality? ನೀನೇ ಮಾಡು ಇದನ್ನು. ಮೊಲಾಲಿಟಿ is equal to moles of the solute. What is the moles of solute formula? Given mass upon molar mass, then mass of the solvent should be in kg. Molality is equal to 80 gram NaOH molar mass, 40 gram per NaOH. Sorry, 40 gram per mole. It's my fault. 40 gram per mole. That is 2 mole. Given mass 80 by 40 ಅಂದರೆ 2 mole. 500 ಗ್ರಾಮ್ ಅಂದರೆ 0.5 kg. That is equal to 4 mole per kg. ಅಥವಾ ಅದನ್ನು ಕ್ವಶನ್ ಲಿಂಕ್ ಕೊಡ್ತಾರೆ ಮಗು. 4 ಬರೆದ್ಬಿಟ್ಟು ಸ್ಮಾಲ್ m ಮೊಲಾಲಿಟಿ. By default you have to understand small m molality, capital M molarity. This is molality. Clear? Okay. ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಮಾಡ್ತಾ ಹೋಗ್ತಾರೆ ನೋಡು ಕ್ವಶನ್ನು. ನಿನಗೆ ಒಂದು ತಿಳ್ಕೊಂಡಿರ್ಬೇಕು ಮಗು, ಡೆನ್ಸಿಟಿ ಅನ್ನೋ ವರ್ಡ್ ಕೇಳಿದೀಯ ನೀನು. ಡೆನ್ಸಿಟಿ ನೋಡ್ಕೊ, ಇದನ್ನು ಬರ್ಕೊ, ನಿನಗೆ ಹೇಳ್ಕೊಟ್ಟಿಲ್ಲ ಇದುವರೆಗೆ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. Mass by volume. What is the SI unit for mass? Gram. Volume ge meter cube. Can I write like this? Gram per meter cube. Sorry. Yes. kg. kg per meter cube. What is the SI unit of mass? kg. kg per meter cube. ಸೊ ಇದು ನಿಂಗೂ ಕನ್ವರ್ಟ್ ಮಾಡ್ಬೋದು ಮಗು ನೀನು. ಗ್ರಾಮ್ ಪರ್ cm ಕ್ಯೂಬ್. ಕ್ವಶನ್ಸಲ್ಲಿ ಹಿಂಗಾದರೂ ಕೊಡ್ಬೋದು, kg per meter cube ಆದರೂ ಕೊಡ್ಬೋದು. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ kg, ವಾಲ್ಯೂಮ್ ಮೀಟರ್ ಕ್ಯೂಬ್, kg ಅಪಾನ್ ಮೀಟರ್ ಕ್ಯೂಬ್ ಆರ್ ಗ್ರಾಮ್ ಪರ್ cm ಕ್ಯೂಬ್. ಸರ್ ಅದ್ಯಾಕೆ ಹೇಳಿದ್ರಿ ಇವಾಗ? ಕೆಲವು ಟೈಮು ಮಾಸ್ ಆಫ್ ದಿ ಸಾಲ್ವೆಂಟ್ ಕೊಟ್ಟಿರಲ್ಲ, ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಕೊಡ್ತಾರೆ. ಕ್ಲೀನಾಗಿ ಕೇಳಿಸ್ಕೊ. ಕೆಲವು ಕ್ವಶನ್ಸಲ್ಲಿ ಏನು ಮಾಡ್ತಾರೆ, ಟ್ವಿಸ್ಟ್ ಮಾಡ್ತಾ ಮಾಸ್ ಆಫ್ ದಿ ಮೊಲಾಲಿಟಿ ಮಾಡಲಿಕ್ಕೆ ಮಾಸ್ ಆಫ್ ದಿ ಸಾಲ್ವೆಂಟ್ ಬೇಕಲ್ವ ನಿಮಗೆ, ಅದು ಕೊಟ್ಟೇ ಇರಲ್ಲ. ಇನ್ಸ್ಟೆಡ್ ಆಫ್ ದಟ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ ಕೊಟ್ಟಿರ್ತಾರೆ, ಡೆನ್ಸಿಟಿ ಕೊಡಲೇಬೇಕು. ವಾಲ್ಯೂಮ್ ಕೊಟ್ಟು ಡೆನ್ಸಿಟಿ ಕೊಟ್ಟರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮಾಸ್ ಆಫ್ ದಿ ಸಾಲ್ವೆಂಟ್. ಕ್ಲಿಯರ್? ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಇದ್ರ ಮೇಲೆ ಪ್ರಾಬ್ಲಮ್ಸ್ನ ನೀವು ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ಇನ್ ಡೀಟೇಲ್ ಆಗಿ ಇನ್ ಡೆಪ್ತಲ್ಲಿ PYQs, ನೀಟು, JEE ಮೇನ್ಸು, KCET, ಇವನ್ ಬಿಟ್ಸ್ ಪಿಲಾನಿ, VIT, ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ದು PYQsನ ಜೊತೆಗೇ ತಗೊಂಡು ಹೋಗ್ತೀವಿ ನಾವು. ಜೊತೆಗೇ NCERT ಬುಕ್ಕು,
ಅದು ಅಲಾಂಗ್ ವಿತ್ ದಟ್ ಇಂಟಿಗ್ರೇಟೆಡ್ ನೀಟ್ ಮತ್ತು ಜೆ ಇ ಕೋಚಿಂಗ್ನ ಕೊಡ್ತೀವಿ, ವಿತ್ ಲಾಜಿಕಲಿ ಹೇಳ್ಕೊಡ್ತಾ ಹೋಗ್ತೀವಿ ನಿಮಗೆ. ಇಷ್ಟೇ. ಮೊಲಾರಿಟಿ ಆಯಿತು, ಮೊಲಾಲಿಟಿ ಆಯಿತು. ಕ್ಲಿಯರ್? ಮೊಲಾರಿಟಿ, ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಟು ದಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಮೊಲಾಲಿಟಿ, ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಟು ದಿ ಮಾಸ್ ಆಫ್ ದಿ ಸಾಲ್ವೆಂಟ್ ಇನ್ ಕೆ ಜಿ. ಗೊತ್ತಾಯ್ತಾ? ಮೊಲಾರಿಟಿ ಕೊಟ್ಟು ಮೊಲಾಲಿಟಿ ಕೇಳ್ತಾರೆ, ಮೊಲಾಲಿಟಿ ಕೊಟ್ಟು ಮೊಲಾರಿಟಿ ಕೇಳ್ತಾರೆ. ಅದೆಲ್ಲ ನೀವು ಆಫ್ಲೈನ್ ಕ್ಲಾಸ್ ಬಂದಾಗ ಇನ್ ಡೀಟೇಲ್ ಆಗಿ ನಾವು ಹೇಳ್ಕೊಡ್ತೀವಿ. ಇವಾಗ ಜಸ್ಟ್ ಒಂದು ಇಂಟ್ರೊಡಕ್ಷನ್, ನಿಮ್ಮೊಂದು ಐಡಿಯಾ ಬಂದಿರಬೇಕು ಅಂತ. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಹೇಳ್ಕೊಡ್ತಾ ಇದ್ದೀವಿ ಇವತ್ತೇನು ಅಂದರೆ ನಾರ್ಮಾಲಿಟಿ. ಅದೇನಪ್ಪ ಹೇಳ್ಕೊಡ್ತೀನಿ, ನೋಡ್ಕೊ. ನಾರ್ಮಾಲಿಟಿ, ಕ್ಯಾಪಿಟಲ್ ಎನ್, ನಾರ್ಮಾಲಿಟಿ ನೋಡ್ಕೊ. ಸ್ಪೆಲ್ಲಿಂಗು NORMLITY, ನಾರ್ಮಾಲಿಟಿ. ಸರ್ ವಾಟ್ ಈಸ್ ನಾರ್ಮಾಲಿಟಿ? ಕ್ಲೀನಾಗಿ ಕೇಳಿಸ್ಕೊ ಇದನ್ನು. ವಾಟ್ ಈಸ್ ನಾರ್ಮಾಲಿಟಿ? ಸಿಂಬಲ್ ಕ್ಯಾಪಿಟಲ್. ನಾರ್ಮಾಲಿಟಿ ಈಸ್ ಈಕ್ವಲ್ ಟು, ನೋಡ್ಕೋ ಇಲ್ಲಿ, ಗ್ರಾಮ್ ಈಕ್ವಲೆಂಟ್, ಕ್ಲೀನ್ ನೋಡ್ಕೋ, ಗ್ರಾಮ್ ಈಕ್ವಲೆಂಟ್ ಮಾಸ್ ಆಫ್ ಸೊಲ್ಯೂಟ್ ಟು ದಿ volume of the solution in liter. ಸರ್ ಮೊಲಾರಿಟಿಯಲ್ಲೂ ಕೆಳಗಡೆ ಸೇಮ್ ಬಂದಿತ್ತಲ್ಲ? ಹೌದು ಮಗು, ಸೇಮ್ ಬಂದಿತ್ತು. ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟ್ರೇ ಬಂದಿತ್ತು. ಗ್ರಾಮ್ ಈಕ್ವಲೆಂಟ್ ಮಾಸ್ ಆಫ್ ದಿ ಸೊಲ್ಯೂಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಹೆಂಗೆ ಮಾಡೋದು ನಾನು ಹೇಳ್ಕೊಡ್ತೀನಿ ಮಗು, ತುಂಬ ಶ್ರದ್ಧೆಯಿಂದ ಕೇಳಿಸ್ಕೋ. ಗ್ರಾಮ್ ಈಕ್ವಲೆಂಟ್ ಮಾಸ್ ಈಸ್ ಈಕ್ವಲ್ ಟು, ನಾನು ಶಾರ್ಟ್ಕಟಾಗಿ ನೋಡು, ಗ್ರಾಮ್ ಈಕ್ವಲೆಂಟ್ ಮಾಸ್ ಅಂತ ಬರೀತೀನಿ, GEM ಅಂತ ಬರೀತೀನಿ. ಗ್ರಾಮ್ ಈಕ್ವಲೆಂಟ್ ಮಾಸ್ ಈಸ್ ಈಕ್ವಲ್ ಟು ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಲೆಂಟ್ ಮಾಸ್. ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಲೆಂಟ್ ಮಾಸ್. ಓಕೆ ಸರ್, ಗಿವನ್ ಮಾಸ್ ಏನೋ ಅವರೇ ಕ್ವಶನ್ ಕೊಡ್ತಾರೆ. 40 ಗ್ರಾಮ್ NaOH ಇನ್ 500 ml, ವಾಟ್ ವಿಲ್ ಬಿ ಇಟ್ಸ್ ನಾರ್ಮಾಲಿಟಿ? ಸೇಮ್ ಹಂಗೆ. ಓಕೆ, ನೆಕ್ಸ್ಟು ಗಿವನ್ ಮಾಸ್ ಏನೋ ಕ್ವಶನ್ ಅವರೇ ಕೊಡ್ತಾರೆ ಸರ್. ಈಕ್ವಲೆಂಟ್ ಮಾಸ್ ಮಾಡೋದು ಹೇಗೆ ನೋಡ್ಕೊ ಮಗನೇಲಿ. ಈಕ್ವಲೆಂಟ್ ಮಾಸ್ EM ಅಂತ ಬರೆದ್ಬಿಡ್ತೀನಿ, ಈಸಿಯಾಗಿ ಅರ್ಥ ಆಗಲಿ ಅಂತ. EM ಅಂದರೆ ಈಕ್ವಲೆಂಟ್ ಮಾಸ್, GEM ಅಂದರೆ ಗ್ರಾಮ್ ಈಕ್ವಲೆಂಟ್ ಮಾಸ್. ಈಕ್ವಲೆಂಟ್ ಮಾಸ್ ಈಸ್ ಈಕ್ವಲ್ ಟು ಮೋಲಾರ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ ಫ್ಯಾಕ್ಟರ್. ಬಿಡಿಸಿ ಬರೀತೀನಿ, ನಿಮ್ಗೆ ಗೊತ್ತಾಗಲ್ಲ. ವೇಲೆನ್ಸಿ ಫ್ಯಾಕ್ಟರ್. ಕೆಲವು ಬುಕ್ಸಲ್ಲಿ N ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾರೆ, ಎರಡೂ ಒಂದೇನೆ ಮಗು, N ಫ್ಯಾಕ್ಟರ್. ಗೊತ್ತಾಯ್ತಾ ನಿನಗೆ? ಓಕೆ. ನಾರ್ಮಾಲಿಟಿ ಈಸ್ ಈಕ್ವಲ್ ಟು ಗ್ರಾಮ್ ಈಕ್ವಲೆಂಟ್ ಮಾಸ್ ಟು ದಿ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಗ್ರಾಮ್ ಈಕ್ವಲೆಂಟ್ ಮಾಸ್ ಅಂದ್ರೆ ಏನು? ಗಿವನ್ ಮಾಸ್ ಡಿವೈಡೆಡ್ ಬೈ ಈಕ್ವಲೆಂಟ್ ಮಾಸ್. ಸರ್ ಈಕ್ವಲೆಂಟ್ ಮಾಸ್ ಅಂದ್ರೆ ಏನು? ಮೋಲಾರ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ ಫ್ಯಾಕ್ಟರ್ ಆರ್ N ಫ್ಯಾಕ್ಟರ್. ಸರ್ ನನಗೆ ಒಂಚೂರು ಮೋಲಾರ್ ಮಾಸ್ ಮಾಡೋದು ಹೇಳ್ಕೊಡಿ ಸರ್. ಅದು ಗೊತ್ತಿರಲ್ಲ, ಹೇಳ್ಕೊಡ್ತೀನಿ. ನೋಡ್ಕೊ ಮಗು, ಮೋಲಾರ್ ಮಾಸ್ ಹೇಗೆ ಮಾಡೋದು ಅಂತೇಳಿ ನೋಡ್ಕೊ. ಒಂದು ಎಕ್ಸಾಂಪಲ್ ನೋಡ್ಕೊ ಇಲ್ಲಿ. H2O, ಆಕ್ಸಿಜನ್ ಅಟಾಮಿಕ್ ನಂಬರು 8, ಈವನ್ ನಂಬರು ಇಂಟು 2 ಮಾಡು, ಎಷ್ಟಾಯ್ತು ಮಗು? 16 ಆಯಿತು. ಹೈಡ್ರೋಜನ್ನು ಎಕ್ಸೆಪ್ಷನ್ ಫಾರ್ ಮೈಟ್ರಿಕ್ ಅಂತ ಮುಂಚೆ ಬರೆದಿದ್ದೆ, BeNH, ಬೆನ್ನು ಅಂತ. ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಆಡ್ ನಂಬರ್ ಇಂಟು 2 ಮಾಡಿ +1 ಮಾಡಬೇಡ. ಅಟಾಮಿಕ್ ನಂಬರು 1, ಅಟಾಮಿಕ್ ಮಾಸ್ ಆಲ್ಸೋ 1. ಅರೆ ಒಂದು ಹೈಡ್ರೋಜನ್ದು 1, ದೇರ್ ಆರ್ 2 ಹೈಡ್ರೋಜನ್. ಹಾಗಾಗಿ 1 ಇಂಟು 2, 2. 16 + 2 ಮಾಡಿದೆ, ಎಷ್ಟಾಯಿತು ಮೋಲಾರ್ ಮಾಸು? 18. ಕ್ಲಿಯರ್ ಸ್ಟೂಡೆಂಟ್? ಮತ್ತೊಂದು ಹೇಳ್ಕೊಡ್ತೀನಿ ನೋಡ್ಕೊ ಇಲ್ಲಿ. SO2 ಮೋಲಾರ್ ಮಾಸ್. ಸಲ್ಫರ್ ಅಟಾಮಿಕ್ ನಂಬರ್ ಇಸ್ 16, 16 ಮಗು. ಆಡ್ ನಂಬರ್ ಇವನ್ ನಂಬರ್, ಎಸ್ ಇಟ್ ಈಸ್ ಇವನ್ ನಂಬರ್. ಇಂಟು 2 ಮಾಡು, ಯು ವಿಲ್ ಗೆಟ್ ದಿ ಅಟಾಮಿಕ್ ಮಾಸ್ 16 ಇಂಟು 2, 32. ಪ್ಲಸ್ ಆಕ್ಸಿಜನ್ ಅಟಾಮಿಕ್ ನಂಬರ್ 8, ಇವನ್ ನಂಬರ್, ಇಂಟು 2, 16. ಒಂದ್ರದ್ದು 16, ಹೌ ಮೆನಿ? 12. ಸಾರಿ 2. 16 ಇಂಟು 2, 32. 32 + 32 ಎಷ್ಟು ಮಗು? 64 ಗ್ರಾಮ್ ಪರ್ ಮೋಲ್. ದಿಸ್ ಇಸ್ ಆಲ್ಸೋ ಗ್ರಾಮ್ ಪರ್ ಮೋಲ್ ಅಂತ ನೆನ್ಪಿಟ್ಕೋ. ಗೊತ್ತಾಯ್ತಾ ನಿನಗೆ? ಹೇಗೆ ಮಾಡೋದು? ಯಾವುದೇ ಕೊಟ್ಟರು ಮಾಡ್ಬೋದು. ಕ್ಲಿಯರ್? ಓಕೆ. NaCl ನೋಡ್ಕೋ. ಸೋಡಿಯಂ ಅಟಾಮಿಕ್ ನಂಬರ್ 11, ಆಡ್ ನಂಬರ್ ಇಂಟು 2 + 1. 11 ಇಂಟು 2 + 1,
23 ಪ್ಲಸ್ ಕ್ಲೋರಿನ್ ಅಟಾಮಿಕ್ ನಂಬರ್ 30 ಸೊ 17 ಆಡ್ ನಂಬರ್ ಇಂಟು 2 ಮಾಡಿ ಪ್ಲಸ್ 1 ಮಾಡು 35 ಬಟ್ ಎಕ್ಸಾಕ್ಟ್ಲಿ ಕ್ಲೋರಿಂದು 35.5 ಓಕೆ ಸೊ 0.5ನ ನಾವು ಹಾಗೆ ನೆನ್ಪಿಟ್ಕೋಬಹುದು ಅದೇ ನೋ ಪ್ರಾಬ್ಲಮ್ 35 ತೊಗೊಂಡ್ರು ಕೂಡ ನೋ ಪ್ರಾಬ್ಲಮ್ ಸ್ವಲ್ಪದಲ್ಲಿ ಮಿಸ್ ಆಗುತ್ತೆ ಅಷ್ಟೇ ಸ್ವಲ್ಪ ಆನ್ಸರ್ಲಿ ವೇರಿ ಬರುತ್ತೆ ಬಟ್ ಎಕ್ಸಾಕ್ಟ್ಲಿ ತಗೊಂಡು 35.5 ಎರಡು ಕೂಡ ನಿಮಗೆ 58.5 ಗ್ರಾಮ್ ಪರ್ ಮೋಲ್ ದಿಸ್ ಈಸ್ ದಿ ಮೋಲಾರ್ ಮಾಸ್ ಯಾವತ್ತೂ ಕೂಡ ಗ್ರಾಮ್ ಪರ್ ಮೋಲಲ್ಲೇ ಇರಬೇಕು ಮಗು ಇಲ್ಲಿ ನೋಡು ಗ್ರಾಮ್ ಪರ್ ಮೋಲ್ ಇಲ್ಲಿ ನೋಡು ಗ್ರಾಮ್ ಪರ್ ಮೋಲ್ ಮೋಲಾರ್ ಮಾಸ್ ಮಾಡೋದು ಎಲ್ರಿಗೂ ಗೊತ್ತಾಯ್ತಾ ಓಕೆ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ ಓಕೆ ಈ ಮೋಲಾರ್ ಮಾಸ್ ಮಾಡೋದು ಗೊತ್ತಾಯ್ತು ನಿನಗೆ ನೆಕ್ಸ್ಟ್ ನೋಡ್ಕೊ ವೇಲೆನ್ಸಿ ಫ್ಯಾಕ್ಟರ್ ಮಾಡೋದು ಬಹಳ ಇಂಪಾರ್ಟೆಂಟು ಓಕೆ ಸೊ ಈಕ್ವಲೆಂಟ್ ಮಾಸ್ ಕಂಡುಹಿಡಿಯೋಕೆ ನಿನಗೆ ಮೋಲಾರ್ ಮಾಸ್ ಬೇಕು ವೇಲೆನ್ಸಿ ಫ್ಯಾಕ್ಟರ್ ಬೇಕು ಮೋಲಾರ್ ಮಾಸ್ ಏನೋ ಗೊತ್ತಾಯ್ತು ಸರ್ ವೇಲೆನ್ಸಿ ಫ್ಯಾಕ್ಟರ್ ಹೇಳ್ಕೊಡಿ ಸರ್ ಅದು ಹೇಳ್ಕೊಡ್ತೀನಿ ನೋಡ್ಕೋ ಈಗ ಐ ವಿಲ್ ಟೇಕ್ ನೆಕ್ಸ್ಟ್ ಪೇಜ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ ಟು ಪ್ರೀವಿಯಸ್ ಪೇಜ್ ಬರೋ ಅವಶ್ಯಕತೆ ಇದೆ ನೋಡ್ಕೋ ವೇಲೆನ್ಸಿ ಫ್ಯಾಕ್ಟರ್ ಕ್ಲೀನಾಗಿ ಬರ್ಕೋ ಆರ್ ಎನ್ ಫ್ಯಾಕ್ಟರ್ ಕ್ಲಿಯರ್ ಓಕೆ ನೋಡ್ಕೊ ಮಗು ಹೆಂಗೆ ಅಂತೇಳಿ ಓಕೆ ವೆರಿ ಸಿಂಪಲ್ಲು ಫಾರ್ ಆ್ಯಸಿಡ್ಗೆ ಒಂಥರ ಫಾರ್ ಬೇಸ್ ಫಾರ್ ಸಾಲ್ಟ್ ಫಾರ್ ಆ್ಯಸಿಡ್ ನಿಮ್ಗೆ ಯಾವ್ದಾದ್ರು ಆ್ಯಸಿಡ್ ಗೊತ್ತಿದ್ರೆ ಹೇಳಿ ನೋಡೋಣ ಯಾವುದು ಸ್ಟ್ರಾಂಗೆಸ್ಟ್ ಆ್ಯಸಿಡ್ H2SO4 HClO4 this is homework question which is the strongest acid H2SO4 HClO4 ನೋಡ್ಕೊಂತೀಯಾ ಓಕೆ ಎಸ್ ಫಾರ್ ಆ್ಯಸಿಡ್ ನಾನು ಒಂದು ತೊಗೊತೀನಿ ನೋಡ್ಕೊ HCl ಮೇಲೆ ಇಲ್ಲಿ ಬರೆದ್ಬಿಡ್ತೀನಿ ನೋಡು ರೀಪ್ಲೇಸಬಲ್ H ಪ್ಲಸ್ ಬರ್ಕೋ ಕ್ಲೀನಾಗಿ ರೀಪ್ಲೇಸಬಲ್ H ಪ್ಲಸ್ is called valency factor for acids okay SCl ಅಲ್ಲಿ ಎಷ್ಟು H ಇದೆ ಮಗು ಎಸ್ ಒಂದೇ H ಅಲ್ವಾ ಅದು ರೀಪ್ಲೇಸಬಲ್ H ಅಲ್ವಾ ಸೊ ವೇಲೆನ್ಸಿ ಫ್ಯಾಕ್ಟರ್ ಎಷ್ಟು ಒಂದು ಸಿಂಪಲ್ HNO3 ಎಷ್ಟು H ಇದೆ ಮಗು ಒಂದಿದೆ ವೇಲೆನ್ಸಿ ಫ್ಯಾಕ್ಟರ್ ಎಷ್ಟು 1 H2SO4 ಎಷ್ಟಿದೆ H 2 hydrogen that mean valency factor is 2 HClO4 acid this valency factor is how many H 1 clear number of H ಎಷ್ಟಿರುತ್ತೋ ಅಷ್ಟೇ ವೇಲೆನ್ಸಿ ಫ್ಯಾಕ್ಟರ್ ಎಕ್ಸೆಪ್ಷನ್ ಬರುತ್ತೆ ಕ್ಲಿಯರ್ ನೋಡ್ಕೋ ಸೊ ಮುಗಿದ್ರೆ ಏನಿದು ಹೈಡ್ರೋಕ್ಲೋರಿಕ್ ಆಸಿಡ್ ಆರ್ ಹೈಡ್ರೋಜನ್ ಕ್ಲೋರೈಡ್ ಸೊ ಇದರಷ್ಟೇನು ಮಧ್ಯದಲ್ಲಿ ಯಾವತ್ತೂ ಕೂಡ ಆ್ಯಸಿಡ್ನ ಹೇಳ್ಬೇಕಂದ್ರೆ ಇಫ್ ಇಟ್ ಕಂಟೈನ್ಸ್ 3 ಎಲಿಮೆಂಟ್ಸ್ ಒಂದು ಆ್ಯಸಿಡ್ಡು 3 ಎಲಿಮೆಂಟ್ಸಿಂದ ಆಗಿದ್ರೆ ಅದ್ರ ಹೆಸರು ಹೇಳ್ಬೇಕಂದ್ರೆ ಮಧ್ಯದಿಂದ ಹೇಳ್ಬೇಕು ನೀನು ಎಕ್ಸಾಂಪಲ್ ನೋಡ್ಕೊ 1 2 3 ಎಲಿಮೆಂಟ್ಸ್ ಇದೆ ಮಧ್ಯದಲ್ಲಿ ಯಾವುದಿದೆ ನೈಟ್ರೋಜನ್ ಇದೆ ಅದಕ್ಕೆ ಇದನ್ನೇನಂತ ಕರಿತೀವಿ ನಾವು ನೈಟ್ರಿಕ್ ಆ್ಯಸಿಡ್ ವಾಟ್ ಇಸ್ ದಿಸ್ ಆ್ಯಸಿಡ್ ನೈಟ್ರಿಕ್ ಆ್ಯಸಿಡ್ H2SO4 ಮಧ್ಯದಲ್ಲಿ ಯಾವುದಿದೆ ಸಲ್ಫರ್ ಇದೆ ಎಸ್ ಇದೆ ಸಲ್ಫ್ಯೂರಿಕ್ ಆ್ಯಸಿಡ್ ಇಲ್ಲಿ ನೋಡಿ ಮೊದಲು ಯಾವುದಿದೆ Cl ಇದೆ ಹಂಗಾರೆ ಇದನ್ನೆಂತ ಕರಿಬೇಕು ಕ್ಲೋರಿಕ್ ಆ್ಯಸಿಡ್ ಸ್ವಲ್ಪ ಹಿಂದೆ ಆ್ಯಡ್ ಮಾಡಬೇಕು ಅದಕ್ಕೆ ಬಿಕಾಸ್ ಅದು ಹೇಳ್ತೀನಿ ಕ್ಲಾಸಲ್ಲಿ ಇದ್ದಾಗ ಈ ಆಕ್ಸಿಜನ್ ಆಟಮಲ್ಲೂ ಕೂಡ ಡಿಪೆಂಡ್ ಆಗುತ್ತೆ ಅದು ಸ್ವಲ್ಪ ಎಕ್ಸೆಪ್ಷನ್ಸ್ ಬರ್ತಾ ಹೋಗುತ್ತೆ ಮುಂದೆ ನೋ ಪ್ರಾಬ್ಲಮ್ ಇದು ಕ್ಲೋರಿಕ್ ಆ್ಯಸಿಡ್ ಬಟ್ ನಿಜವಾದ ಹೆಸರು ಇರೋದು ನಾವೇನಂತ ಕರಿಬೇಕು ಪರ್ ಕ್ಲೋರಿಕ್ ಆ್ಯಸಿಡ್ ಬಿಕಾಸ್ O3 ಇದ್ರೆ ಕ್ಲೋರಿಕ್ ಆ್ಯಸಿಡ್ O2 ಇದ್ರೆ ಕ್ಲೋರಸ್ ಆ್ಯಸಿಡ್ O4 ಇದೆ ಪರ್ ಕ್ಲೋರಿಕ್ ಆ್ಯಸಿಡ್ ಇದು ನನಗೆ ನೆನ್ಪಿಟ್ಕೊಬಿಡು ಪರ್ ಕ್ಲೋರಿಕ್ ಆ್ಯಸಿಡ್ ಆಫ್ಲೈನ್ ಕ್ಲಾಸಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳ್ತೀವಿ ಮಕ್ಕಳು ಅದಕ್ಕೆ ಯಾಕೆ ಹಾಗೆ ಕರಿತೀವಿ ಗೊತ್ತಾಯ್ತಾ ನಿನಗೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಎಕ್ಸೆಪ್ಷನ್ ಬರೋದು ಇದನ್ನ ರಬ್ ಮಾಡಿರ್ತೀನಿ ನೋಡ್ಕೊ ಇಲ್ಲಿ H3PO4 ಮಿಡಲ್ ಯಾವುದಿದೆ ಪಿ ಫಾಸ್ಫರಸ್ ರಂಜಕ ಫಾಸ್ಫರಸ್ ಹಂಗಂತ ಏನಂತ ಕರಿಬೇಕು ಇದನ್ನು ಫಾಸ್ಫರಿಕ್ ಆ್ಯಸಿಡ್ ವಾಟ್ ಈಸ್ ದಿಸ್ ಆ್ಯಸಿಡ್ ಫಾಸ್ಫರಿಕ್ ಆ್ಯಸಿಡ್ H3PO4 ಇದ್ರದ್ದು ವೇಲೆನ್ಸಿ ಫ್ಯಾಕ್ಟರು 3
ಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್ ಫಾರ್ ದಿಸ್. ನೆಕ್ಸ್ಟ್ ನೋಡ್ಕೋ ಇಲ್ಲಿ H3PO3 ಮಧ್ಯದಲ್ಲಿ ಯಾವುದಿದೆ? ಫಾಸ್ಫರಸ್ ಇದೆ. ಇದನ್ನೆಂತ ಕರಿಬೇಕು? ಫಾಸ್ಫರಿಕ್ ಆ್ಯಸಿಡ್ ಅಂತ ಕರಿಬೇಕು. ಆದರೆ ಕರೆದ್ಬಿಟ್ಟಿದ್ದೀವಿ ಮೇಲೆ O4 ಇದ್ರೆ. ಸೊ ಈಗ O3 ಇದೆಯಲ್ಲ, ಇದನ್ನೇನಂತ ಕರಿಬೇಕು ಗೊತ್ತಾ? ಫಾಸ್ಫರಸ್ ಆ್ಯಸಿಡ್. ಫಾಸ್ಫರಸ್ ಆ್ಯಸಿಡ್. ಕ್ಲಿಯರ್? ಓಕೆ. ಇದ್ರದ್ದು ವೇಲೆನ್ಸಿ ಫ್ಯಾಕ್ಟರ್ ನೆನ್ಪಿಟ್ಕೋ. ಸ್ಟಾರ್ ಮಾರ್ಕ್ ಹಾಕಿದ್ದೀನಿ, ಡಬಲ್ ಸ್ಟಾರ್ ಹಾಕ್ತೀನಿ. ವೇಲೆನ್ಸಿ ಫ್ಯಾಕ್ಟರು 2. ಯಾಕೆ ಅಂದರೆ ರೀಪ್ಲೇಸಬಲ್ ಹೈಡ್ರೋಜನ್ ಇದರಲ್ಲಿ ಸಿಗೋದು 2. ಇದರಲ್ಲಿ ರೀಪ್ಲೇಸಬಲ್ ಹೈಡ್ರೋಜನ್ 3 ಸಿಗುತ್ತೆ. ಸರ್ ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ? ವಿ ಹ್ಯಾವ್ ಟು ಎಕ್ಸ್ಪ್ಲೈನ್, ಅದ್ರ ಸ್ಟ್ರಕ್ಚರ್ ಬರೀಬೇಕು ಮಗು. ಫಾಸ್ಫರಸ್ ಮಧ್ಯದಲ್ಲಿ ಯಾವುದಿರುತ್ತೋ ಅದೇ ಸೆಂಟ್ರಲ್ ಆ್ಯಟಮು. ಮಧ್ಯದಲ್ಲಿ ಯಾವುದಿರುತ್ತೋ ಅದೇ ಸೆಂಟ್ರಲ್ ಆ್ಯಟಮು. ನೋಡ್ಕೋ, ಇದರಲ್ಲಿ ಫಾಸ್ಫರಸ್ ಮಧ್ಯೆ ಇದೆ ಸೆಂಟ್ರಲ್ ಆ್ಯಟಮ್, ಫಾಸ್ಫರಸ್ ಮಧ್ಯೆ ಇದೆ ಸೆಂಟ್ರಲ್ ಆ್ಯಟಮ್, ಕ್ಲೋರಿನ್ನು ಸೆಂಟ್ರಲ್ ಆ್ಯಟಮು, ಸಲ್ಫರು ಸೆಂಟ್ರಲ್ ಆ್ಯಟಮ್, ನೈಟ್ರೋಜನ್ನು ಸೆಂಟ್ರಲ್ ಆ್ಯಟಮು. ಕ್ಲಿಯರ್? ಅದು ಸ್ಟ್ರಕ್ಚರ್ ಬರೀಬೇಕು. ಆಫ್ಲೈನಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀವಿ ನಾವು. ಓಕೆ. ನೆಕ್ಸ್ಟು ಇದಕ್ಕೂ ಟ್ರಿಬಲ್ ಸ್ಟಾರ್. H3PO2 ವೇಲೆನ್ಸಿ ಫ್ಯಾಕ್ಟರ್ ಎಷ್ಟು ಗೊತ್ತಾ? 1. ಇದೆಲ್ಲ ಆ್ಯಸಿಡ್ಸೇ. ವೇಲೆನ್ಸಿ ಫ್ಯಾಕ್ಟ್ರು 1, ಮರಿಬೇಡ. ಇದು ಭಾಳ ಇಂಪಾರ್ಟೆಂಟು. ಇದು ಯಾಕೆ ಅಂತ ಆಫ್ಲೈನಲ್ಲಿ ವಿತ್ ಸ್ಟ್ರಕ್ಚರ್ ಬರೆದ್ಬಿಟ್ಟು ವಿತ್ ಪ್ರೂಫು ನಾನು ಹೇಳ್ಕೊಡ್ತೀನಿ ನಿಮಗೆ. ಓಕೆ. ಇದನ್ನು ಫಾಸ್ಫರಿಕ್ ಆ್ಯಸಿಡ್, ಒಂದು ಆಕ್ಸಿಜನ್ ಕಡಿಮೆ ಆದರೆ ಫಾಸ್ಫರಸ್, ಇನ್ನೊಂದು ಆಕ್ಸಿಜನ್ ಕಡಿಮೆ ಆದರೆ ಹೈಪೋ, HYPO, ಹೈಪೋ ಫಾಸ್ಫರಸ್ ಆ್ಯಸಿಡ್. ಕ್ಲಿಯರ್? ಫಾಸ್ಫರಿಕ್, ಫಾಸ್ಫರಸ್, ಹೈಪೋ ಫಾಸ್ಫರಸ್ ಆ್ಯಸಿಡ್. ನೆಕ್ಸ್ಟ್ ನೋಡ್ಕೋ, ಇದೇನಾದರೂ H3PO5 ಆಯಿತು ಅಂತ ಇಟ್ಕೋ, ಅನ್ನೋ ವರ್ಡ್ ಬರುತ್ತೆ. ಅದನ್ನು ಇನ್ ಡೀಟೇಲಾಗಿ ಹೇಳ್ಕೊಡ್ತೀವಿ ಮಗು. ಸದ್ಯಕ್ಕೆ ಇಷ್ಟೇ ನೆನ್ಪಿಟ್ಕೊ ನೀನು. ಆ್ಯಸಿಡ್ ಇದೆ, ನಂಬರ್ ಆಫ್ ರೀಪ್ಲೇಸಬಲ್ ಹೆಚ್ಚು. ಫಾಸ್ಫರಿಕ್ಕು, ಫಾಸ್ಫರಸ್ಸು, ಹೈಪೋ ಫಾಸ್ಫರಸ್ಸಲ್ಲಿ ಸ್ವಲ್ಪ ವೇರಿ ಆಗುತ್ತೆ. 3, 2, 1. H3PO4 3, H3PO3 2, H3PO2 1. ವೇಲೆನ್ಸಿ ಫ್ಯಾಕ್ಟರ್. ಇದೆಲ್ಲ ವೇಲೆನ್ಸಿ ಫ್ಯಾಕ್ಟರ್. ಕ್ಲಿಯರ್ ಸ್ಟೂಡೆಂಟ್? ಆ್ಯಸಿಡ್ ಇದ್ದರೆ ಎಷ್ಟು ಇರ್ತಾವೆ ಅಷ್ಟೇ ಕಣ. ಕನ್ಫ್ಯೂಷನ್ನು ನಾರ್ಮಲಿ ಬರೋದು ಯಾವುದು? ಫಾಸ್ಫರಿಕ್ ಆ್ಯಸಿಡು, ಫಾಸ್ಫರಸ್ ಆ್ಯಸಿಡು, ಹೈಪೋ ಫಾಸ್ಫರಸ್ ಆ್ಯಸಿಡ್ಸ್. ಅಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು ನೀನು. ಕ್ಲಿಯರ್? ಓಕೆ. ನೆಕ್ಸ್ಟು ವೇಲೆನ್ಸಿ ಫ್ಯಾಕ್ಟರ್ ಫಾರ್ ಬೇಸ್. ವೇಲೆನ್ಸಿ ಫ್ಯಾಕ್ಟರ್ ಆರ್ ಕೆಲವು ಬುಕ್ಸಲ್ಲಿ ವೇಲೆನ್ಸಿ ಫ್ಯಾಕ್ಟರ್, ಕೆಲವು ಬುಕ್ಕಲ್ಲಿ ಎನ್ ಫ್ಯಾಕ್ಟರ್ ಫಾರ್ ಬೇಸ್. ಓಕೆ. NaOH ಬೇಸ್ಗೆ ರೀಪ್ಲೇಸಬಲ್ OH ಮೈನಸ್ ನೋಡ್ಬೇಕು ನೀನು. ರೀಪ್ಲೇಸಬಲ್ OH ಮೈನಸ್. NaOH ಅಲ್ಲಿ ಎಷ್ಟು OH ಇದೆ ಮಗು? ಓನ್ಲಿ 1 OH. ದೆನ್ ವಾಟ್ ಈಸ್ ವೇಲೆನ್ಸಿ ಫ್ಯಾಕ್ಟರ್ ಆಫ್ NaOH? 1. BaOH twice. How many OH? 2. That is why valency factor is 2. AlOH3 aluminum trihydroxide ಎಷ್ಟಿದೆ ಇದರಲ್ಲಿ OH? 3. Then what is the valency factor of AlOH thrice? It is 3. Clear? Aluminum hydroxide, AlOH thrice. ಓಕೆ. ಇದರಲ್ಲಿ ಯಾವುದು ಎಕ್ಸೆಪ್ಷನ್ ಬರಲ್ಲ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು OH ಇರುತ್ತೋ ಅಷ್ಟೇ ಎನ್ ಫ್ಯಾಕ್ಟರು, ಅಷ್ಟೇ ವೇಲೆನ್ಸಿ ಫ್ಯಾಕ್ಟರ್. ಬೇಸ್ದು ಸಿಂಪಲ್. ಆ್ಯಸಿಡ್ದು ಫಾಸ್ಫರಿಕ್ ಆ್ಯಸಿಡ್, ಫಾಸ್ಫರಸ್ ಆ್ಯಸಿಡ್, ಹೈಪೋ ಫಾಸ್ಫರಸ್ ಆ್ಯಸಿಡ್ ಮಾತ್ರ ಸ್ವಲ್ಪ ನೋಡ್ಕೋಬೇಕು. ಇನ್ನೆಲ್ಲ ಉಳಿದು ಎಷ್ಟು ಹೆಚ್ಚಿತ್ತು ಅಷ್ಟೇ ಅದರ ವೇಲೆನ್ಸಿ ಫ್ಯಾಕ್ಟರ್. ಕ್ಲಿಯರ್ ಸ್ಟೂಡೆಂಟ್? ಎನಿ ಡೌಟ್? ಓಕೆ. ಏನಾದರೂ ಡೌಟ್ ಬಂತು ಸರ್? ಎಕ್ಸಲೆನ್ಸ್ ಪ್ರಕೃತಿ PU ಕಾಲೇಜ್ ಕಾರ್ಕಳ, ಫಸ್ಟ್ ನಂಬರು ನನ್ನದೇ ನಂಬರು. ಅದಕ್ಕೆ ನೀವು ಟೆಕ್ಸ್ಟ್ ಮಾಡಿದ್ರೆ ಖಂಡಿತ ನಾವು ಅದಕ್ಕೆ ರಿಪ್ಲೈ ಮಾಡಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ತೀವಿ. ಎಲ್ಲ ಡೌಟಿಗೂ ಕೂಡ ಕ್ಲಾರಿಫಿಕೇಷನ್ನ ಮಾಡ್ತೀವಿ. ಓಕೆ. ಎಸ್, ಬೇಸಿಗಾಯಿತು. ನೆಕ್ಸ್ಟ್ ನಂದು ಬಂದಿದೆ, ನಾನು ನೋಡಿದ್ದೆ ಯಾವಾಗ? ಸಾಲ್ಟ್. ವೇಲೆನ್ಸಿ ಫ್ಯಾಕ್ಟರ್ ಫಾರ್ ಸಾಲ್ಟ್ಸ್ ತುಂಬ ಇಂಪಾರ್ಟೆಂಟ್. ತ್ರಿಬಲ್ ಸ್ಟಾರ್ ಹಾಕೋ ಇದಕ್ಕೆ, ತುಂಬ ಇಂಪಾರ್ಟೆಂಟ್. ಸಾಲ್ಟ್ ಫಸ್ಟ್ ನಿಮಗೆ ಸಾಲ್ಟನ್ನು ಬಿಡಿಸಿ ಬರೆಯೋದು ಹೇಗೆ? ಓಕೆ, ನೋಡ್ಕೊಳ್ಳಿ. AXBY ಹೀಗೆ ಒಂದು ಸಾಲ್ಟ್ ಇರುತ್ತೆ.
ಕ್ಲಿಯರ್? ಜಸ್ಟ್ ಇಮ್ಯಾಜಿನ್ ಇಟ್ಸ್ ಎ ಸಾಲ್ಟ್. ಸಾಲ್ಟ್ ಅಂದರೆ ಏನು ಸರ್? ಸಾಲ್ಟ್ ಅಂದರೆ ಏನೂ ಇಲ್ಲ ಕಣ. ಒಂದು ಎಕ್ಸಾಂಪಲ್ ಹೇಳು ನೀವು ಸಾಲ್ಟ್ಗೆ. ನೀನು ಸಾಲ್ಟ್ ಮಾರ್ಚ್ ಇತ್ತಲ್ವ 10th ಸೋಷಿಯಲ್ಲಿ, ಇರಲಿ ಪರವಾಗಿಲ್ಲ. ಸಾಲ್ಟ್ಗೆ ಎಕ್ಸಾಂಪಲ್ ಯಾವುದು? NaCl, Na ಪ್ಲಸ್ Cl ಮೈನಸ್. Salt is a compound which contains one cation, one anion. ಕ್ಯಾಟಯನ್ ಅಂದರೆ ಪಾಸಿಟಿವ್ ಚಾರ್ಜ್ ಮಗು, ಆನಯನ್ ಅಂತ ಹೇಳಿದ್ರೆ ನೆಗೆಟಿವ್ ಚಾರ್ಜ್. ಒನ್ ಕ್ಯಾಟಯನ್, ಒನ್ ಆನಯನ್. If a compound made up of one cation and one anion, it is called salt. Clear? Okay. So ಇದನ್ನು ಬಿಡಿಸಿ ಬರೆಯೋದು ನೋಡ್ಕೊ. ಕ್ಲಿಯರ್? ವೆರಿ ಇಂಪಾರ್ಟೆಂಟ್. You have to send this x to back of A, XA. This y you have to send to the back of B, YB. Any doubt? No doubt. Next, you have to send this y on the superscript of A. ನೋಡಿ ಇಲ್ಲಿ ಬರೀತೀನಿ y. Next, this x should be on the superscript of B. ಬರ್ದೆ ನಿನಗೆ ಬಿಡಿಸಿ, ಇಲ್ಲಿ ಮಧ್ಯೆ ಪ್ಲಸ್ ಹಾಕ್ತೀನಿ. ಕ್ಲಿಯರ್? ಸೊ ಕ್ಯಾಟಯನ್ಗೆ ನೀನು ಪಾಸಿಟಿವ್ ಚಾರ್ಜ್ ಕೊಡು, ಆನಯನ್ಗೆ ನೆಗೆಟಿವ್ ಚಾರ್ಜ್ ಕೊಡು. x ಇಂಟು ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಪ್ಲಸ್ x ಇಂಟು ಮೈನಸ್ ವೈ ಮೈನಸ್ ಎಕ್ಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ವೈ ಪ್ಲಸ್ ಎಕ್ಸ್ ವೈ. ಏನಾಗುತ್ತೆ ಮಗು? ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್? ಪ್ಲಸ್ ಎಕ್ಸ್ ವೈ ಮೈನಸ್ ಎಕ್ಸ್ ವೈ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತಾ ನಿನಗೆ? ಇಷ್ಟೇ ಇರ್ತಕ್ಕಂಥದ್ದು, ಇಲ್ಲೇನೂ ಇಲ್ಲ. ಅವಿಲ್ಲ ಒಂದು ಎಕ್ಸಾಂಪಲ್ ತೊಗೊಂಡು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ನಾವು ತುಂಬ ಬಿಡಿಸಿ ಹೇಳ್ತೀವಿ ಮಕ್ಕಳ. ಆ್ಯಕ್ಚುಲಿ ಏನಂದರೆ ಕ್ವಶನ್ಸು ಕೆಲವೊಂದು ಕಾನ್ಸೆಪ್ಟ್ ಎಲ್ಲ ನೀಟಾಗಲಿ, JEE ಆಗಲಿ ಈಸಿ ಮಾಡ್ರೇಟು ತುಂಬ ಡಿಫಿಕಲ್ಟಿ ಕ್ವಶನ್ಸ್ ಬರ್ತವೆ. ನಿಮಗೆ ತುಂಬ ಡಿಫಿಕಲ್ಟಿ ಕ್ವಶನ್ಸ್ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕಾನ್ಸೆಪ್ಟ್ಸು ತುಂಬ ಚೆನ್ನಾಗಿ ಅರ್ಥ ಆಗಿರಬೇಕು ಅಂತ ಹೇಳಿದರೆ ತುಂಬ ಚೆನ್ನಾಗಿ ಕಲ್ತಿರ್ಬೇಕು ನೀನು. ಎಸ್, ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಸಾಲ್ಟ್ ನೋಡ್ಕೋ ಇಲ್ಲಿ, Na2SO4 ಇದೊಂದು ಸಾಲ್ಟ್. ಕ್ಲಿಯರ್? ಸೊ ವಾಟ್ ಐ ಟೋಲ್ಡ್ ಯು ನಾವು, ಇದರಲ್ಲಿ ಕಳಿಸು 2Na. ಸರ್ ಈ 4ಅನ್ನು ಇದರಿಂದ ಕಳಿಸ್ಬೇಕಾ? ದಿಸ್ 4 ಬಿಲಾಂಗ್ಸ್ ಟು ಓನ್ಲಿ ಆಕ್ಸಿಜನ್, ಸಲ್ಫರ್ಗೆ ಬಿಲಾಂಗ್ ಆಗಿಲ್ಲ ಮಗು. ಹಾಗಾಗಿ ಈ 4ನ ಇದ್ರ ಬೆನ್ನಿಂದ ಕಳಿಸ್ಬಿಟ್ರೆ ತಪ್ಪಾಗಿಬಿಡುತ್ತೆ. ನೀನು ಕಳಿಸ್ಬೇಡ ಹಾಗೆ. ಗೊತ್ತಾಯ್ತಾ? ಇದನ್ನೇ SO4 ಇದೆಯಲ್ಲ, ಏನೂ ಇಲ್ಲ ಇಲ್ಲಿ ಕಳ್ಸೋಕ್ಕೆ. ಹಾಗಾಗಿ SO4ನ ಹಾಗೆ ಬರ್ಕೊತೀಯ. ಬಿಕಾಸ್ ದಿಸ್ 4 ಬಿಲಾಂಗ್ಸ್ ಟು ಓನ್ಲಿ ಆಕ್ಸಿಜನ್, ಸಲ್ಫರ್ಗೆ ಬಿಲಾಂಗ್ ಆಗಿಲ್ಲ, ಅದಕ್ಕೋಸ್ಕರ. ನೆಕ್ಸ್ಟು ಈ 2ನ ಇದ್ರ ಮೇಲೆ ಕಳಿಸ್ತೀಯಾ 2. ಇಲ್ಲೇನೂ ಇಲ್ಲ, ಏನಿಲ್ಲ ಅಂದರೆ ಒಂದಿದೆ ಅಂತಲ್ವಾ, ಅದನ್ನು ಎಣ್ಣೆ ತಲೆ ಮೇಲೆ ಕಳಿಸ್ತೀಯಾ 1. ಪ್ಲಸ್ ಚಾರ್ಜ್ ಮೈನಸ್ ಚಾರ್ಜ್. ಕ್ಲಿಯರ್? ಪ್ಲಸ್ ಇಟ್ಟು 2 ಇಂಟು ಪ್ಲಸ್ 1 ಪ್ಲಸ್ 2. 1 ಇಂಟು ಮೈನಸ್ 2 ಏನಿಲ್ಲ ಅಂದರೆ 1 ಅಲ್ವಾ. 1 ಇಂಟು ಮೈನಸ್ 2 ಮೈನಸ್ 2 ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಗುತ್ತೆ. ಕ್ಲಿಯರ್? ಸಾಲ್ಟ್ ಅಂದರೆ ಹಾಗೆ Na ಪ್ಲಸ್ Cl ಮೈನಸ್, Na ಪ್ಲಸ್ Cl ಮೈನಸ್. ಏನಿಲ್ಲ ಅಂದರೆ 1 ಇದೆ, ಪ್ಲಸ್ 1 ಮೈನಸ್ 1 ವಿಲ್ ಗೆಟ್ ಕ್ಯಾನ್ಸಲ್. ಕ್ಲಿಯರ್? ಹಾಗೆ ಒನ್ ಮೋರ್ ಎಕ್ಸಾಂಪಲ್ ತೊಗೊತೀನಿ, ತುಂಬ ಚೆನ್ನಾಗಿ ನಿಂಗೆ ಅರ್ಥ ಮಾಡ್ಕೋಬೇಕು. ಸರ್ ಇಲ್ಲಿ ವೇಲೆನ್ಸಿ ಫ್ಯಾಕ್ಟರ್ ಯಾವುದು ನೋಡ್ಕೋ, ಪ್ಲಸ್ ವ್ಯಾಲ್ಯೂನ ತೊಗೊತೀವಿ. ಪ್ಲಸ್ XY ಈಸ್ ದಿ ವೇಲೆನ್ಸಿ ಫ್ಯಾಕ್ಟರ್. ಸರ್ ಹಿಯರ್ ವಾಟ್ ಈಸ್ ದಿ ವೇಲೆನ್ಸಿ ಫ್ಯಾಕ್ಟರ್? ಪ್ಲಸ್ 2 ಈಸ್ ದಿ ವೇಲೆನ್ಸಿ ಫ್ಯಾಕ್ಟರ್. ನೋಡ್ಕೊ, ಇದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. Al2SO4 ಥ್ರೈಸ್. ಓಕೆ, ದಿಸ್ 2 ಬೆನ್ನಿಂದ ಕಳಿಸು 2Al. ಈ 4ನ ಕಳ್ಸಕ್ಕೆ ಬರಲ್ಲ, ಬಿಕಾಸ್ ದಿಸ್ 4 ಬಿಲಾಂಗ್ಸ್ ಓನ್ಲಿ ಫಾರ್ ಆಕ್ಸಿಜನ್. ಈ 3ನ ಕಳಿಸ್ಬೋದು, ಬಿಕಾಸ್ ದಿಸ್ 3 ಬಿಲಾಂಗ್ಸ್ ಆಕ್ಸಿಜನ್ ಆಸ್ ವೆಲ್ ಆಸ್ ಸಲ್ಫರ್. 3SO4. ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ ಮಗನೇ? ಓಕೆ, ನೆಕ್ಸ್ಟ್ ನೋಡ್ಕೋ, ಈ 2 ಇದೆಯಲ್ಲ, ಯು ಹ್ಯಾವ್ ಟು ಸೆಂಡ್ ದಿ ಸೂಪರ್ಸ್ಕ್ರಿಪ್ಟ್ ಆಫ್ ದಿಸ್ ಥಿಂಗ್ 2. ಈ 3 ಇದೆಯಲ್ಲ, ಯಾವ ಸೂಪರ್ಸ್ಕ್ರಿಪ್ಟ್ ಮೇಲೆ? Al ಮೇಲೆ. ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೋ. Al2SO4 ಥ್ರೈಸ್ ಇತ್ತು, 2ನ ಬ್ಯಾಕ್ ಸೈಡ್ ಹಾಕಿದೆ, 3ನ ಬ್ಯಾಕ್ ಸೈಡ್ ಹಾಕಿದೆ, ಮುಗೀತು.
E2ನ SO4 ತಲೆ ಮೇಲೆ ಹಾಕಬೇಕು, E3ನ Al ತಲೆ ಮೇಲೆ ಹಾಕಬೇಕು. ಗೊತ್ತಾಯ್ತಾ? ಒಂದಕ್ಕೆ ಪ್ಲಸ್ ಚಾರ್ಜು, ನಾರ್ಮಲಿ ಮೆಟಲ್ಗೆ ಪ್ಲಸ್ ಚಾರ್ಜ್ ಕೊಡು, ಇದಕ್ಕೆ ಮೈನಸ್ ಚಾರ್ಜ್. ನಾರ್ಮಲಿ ಎಲ್ಲ ಟೈಮಲ್ಲೂ ಮೆಟಲ್ಗೆ ಚಾರ್ಜ್ ಪ್ಲಸ್ ಚಾರ್ಜೇ ಇರಬೇಕು. ಓಕೆ, Al3 ಪ್ಲಸ್. ಈಗ ನೋಡಿ, 2 ಇಂಟು ಪ್ಲಸ್ 3 ಪ್ಲಸ್ 6, 3 ಇಂಟು ಮೈನಸ್ 2 ಮೈನಸ್ 6. ವೇಲೆನ್ಸಿ ಫ್ಯಾಕ್ಟರ್ ಎಷ್ಟು? ಪ್ಲಸ್ 6. ಎಷ್ಟು ವೇಲೆನ್ಸಿ ಫ್ಯಾಕ್ಟ್ರು? ಪ್ಲಸ್ 6. ಕ್ಲಿಯರ್ ಸ್ಟೂಡೆಂಟ್? This is the method to calculate valency factor or N factor for acid, base and salts. Clear? Salt ಈ ಥರ ಮಾಡಬೇಕು. ನೆಕ್ಸ್ಟು ಬೇಸ್ಗೆ ನಂಬರ್ ಆಫ್ ರೀಪ್ಲೇಸಬಲ್ OH, 1 OH 1, 2 OH 2, 3 OH, N factor is 3. ಆಸಿಡ್ಗೆ ನಂಬರ್ ಆಫ್ ರೀಪ್ಲೇಸಬಲ್ H 1, 1, 2, 1, 3. ಇದೊಂದು ಸ್ವಲ್ಪ ಎಕ್ಸೆಪ್ಷನ್ ಇದೆ, ನೆನ್ಪಿಟ್ಕೋ. ಕ್ಲಿಯರ್? ಓಕೆ, ನಾನು ಇನ್ನೂ ಬ್ಯಾಕ್ ಹೋಗ್ಬಿಡ್ಲಾ? ಬಂದ್ವಿ ನೋಡಿ. ನೋಡಿ, ಇಷ್ಟೆಲ್ಲ ಕತೆ ಇದೆ ಮಗು. ಇದನ್ನು ಫಾಸ್ಟಾಗಿ ಹೇಳಿ ಮುಗಿಸ್ಬೋದು, ಬಟ್ ಅರ್ಥ ಆಗಲ್ಲ. ಗೊತ್ತಾಯ್ತಾ? ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು ಮೋಲಾರ್ ಮಾಸ್ ಡಿವೈಡೆಡ್ ಬೈ ವೇಲೆನ್ಸಿ ಫ್ಯಾಕ್ಟರ್. ನಿನಗೆ ಗೊತ್ತಾಯಿತು ಮೋಲಾರ್ ಮಾಸ್ ಮಾಡೋದು ಗೊತ್ತಾಯಿತು. ದೆನ್ ಯು ಆಲ್ರೆಡಿ ಯು ನ್ಯೂ ಅಬೌಟ್ ವೇಲೆನ್ಸಿ ಫ್ಯಾಕ್ಟರ್. ನಾವು gram equivalent mass is equal to given mass divided by equivalent mass. You will substitute this equivalent mass to here. You will calculate gram equivalent mass. You are going to substitute on gram equivalent mass place. Next, volume of solution we can easily convert into liter. Normality na easy agi identify ಮಾಡಬಹುದು. Clear? We will take an example for this students. Okay? Yes. 98 gram of H2SO4 in 500 ml water. What will be its normality? Normality is equal to gram equivalent mass of solute divided by volume of the solution in liter. Volume of solution 500 ml ಅಂದಂಗೆ ಬರ್ಕೋಬಿಡು, 0.5. gram equivalent mass is equal to given mass divided by equivalent mass. What is the given mass, students? 98. Clear? Evaru kodutare 98 gram. You have to calculate equivalent mass. Equivalent mass is equal to molar mass. H2SO4 molar mass nodko illi. Hydrogen atomic number is 1, odd number into 2 ಮಾಡಿ ಪ್ಲಸ್ 1 ಮಾಡೋ ಅವಶ್ಯಕತೆ ಇಲ್ಲ. Atomic number 1, atomic mass also 1. How many atoms? 2. ಹಾಗಾಗಿ 2. ಒಂದ್ರದ್ದು ಒಂದು, ಎರಡರದ್ದು ಎರಡು. Sulfur atomic number is 16, even number into 2 ಮಾಡೋ 32 plus oxygen atomic number is 8, even number into 2 16. ಒಂದು ಆಕ್ಸಿಜನ್ದು 16. How many atoms? 4. 16 into 4. 16 ones are 16, 32, 48, 64. ಇಷ್ಟನ್ನು ಕೊಡು ನೀನು. ಎಷ್ಟು ಬರುತ್ತೆ ನಿನಗೆ? 98. 60 plus 30. 98 gram per mole. Clear? Molar mass ಆಯಿತು ನಿಂದು. molar mass 98 divided by ನೆಕ್ಸ್ಟು ಈಕ್ವಲೆಂಟ್ ಮಾಸ್ ಇಸ್ ಈಕ್ವಲ್ ಟು molar mass ಬರೀತೀನಿ ಬಿಡು. molar mass divided by ವೇಲೆನ್ಸಿ ಫ್ಯಾಕ್ಟರ್. ಕ್ಲೀನಾಗಿ ಬರೀತೀನಿ. molar mass divided by ವೇಲೆನ್ಸಿ ಫ್ಯಾಕ್ಟರ್. molar mass is 98 gram per mole. What is the valency factor of H2SO4? H2SO4 acid, base or salt? It is acid. How many H? There are 2 H. Then what is the valency factor? 2. Clear? 2 ones are 2 4s are. ಒಂದು ಉಳಿತು 18 ಆಯಿತು 49. ಎಷ್ಟು ಸಿಕ್ತು ನಿಮಗೆ? ಈಕ್ವಲೆಂಟ್ ಮಾಸು 49. ಈಕ್ವಲೆಂಟ್ ಮಾಸು 49 ಸಿಕ್ತು. ಇದು 1s are 2s are. ಗ್ರಾಮ್ ಈಕ್ವಲೆಂಟ್ ಮಾಸ್ ಎಷ್ಟು ಸಿಕ್ತು? 2 ಸಿಕ್ತು. ಸೊ ದಟ್ ಈಸ್ ಈಕ್ವಲ್ ಟು
2 divided by 0.45. Answer will be 4. 4 gram equivalent per liter. 4 gram equivalent per liter. Any doubt? ಏನಾದ್ರು ಡೌಟ್ ಇದೆಯಾ ಮಕ್ಕಳ? ಕೇಳಿ. Normality is equal to gram equivalent mass divided by volume of solution in liter. Gram equivalent mass is equal to given mass divided by equivalent mass. Clear? Equivalent mass is equal to molar mass divided by valency factor. H2SO4 molar mass ಇಲ್ಲಿ ಮಾಡಿದೀನಿ ನೋಡು 98 gram per mole. What is the valency factor? N factor of H2SO4. How many H? It is acid. Number of replaceable H 2. 98 divided by 2 49. That is equivalent mass. Equivalent mass ನಲ್ಲಿ substitute ಮಾಡಿದೆ. 98 given mass ಎಷ್ಟು 98 divided by equivalent mass 49. 98 divided by 49 is 2. That is gram equivalent mass. ಈ 2 ನಲ್ಲಿ substitute ಮಾಡಿದೆ. Volume of solution in liter 500 ml means 0.5. 2 divided by 0.5 ಅಂದರೆ 4 gram equivalent per liter. Clear students? I hope you understood how to calculate normality. Okay, clear? ಇವತ್ತಿನ ಕ್ಲಾಸಿಂದು ಹೋಮ್ವರ್ಕ್ ಕ್ವಶನ್ಸ್ನ ಗ್ರೂಪಿಗೆ ಹಾಕ್ತಾ ಇದ್ದೀನಿ. ಹೋಮ್ವರ್ಕ್ ಕ್ವಶನ್ನ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ಸ್ ಪರ್ಫೆಕ್ಟ್. ಎಲ್ಲರೂ ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ, ಎಷ್ಟು MCQs ಪ್ರಾಕ್ಟೀಸ್ ಮಾಡ್ತಿರೋ ಅದ್ರ ಮೇಲೆ ನಿಮ್ಮ ಸಕ್ಸಸ್ ರೇಟ್ ಡಿಪೆಂಡ್ ಆಗಿರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಅದು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ. ನೀನು 5 kg ರೈಸ್ ಹಾಕಿದರೆ 5 kg ಪ್ರೊಪೋರ್ಷನಿಟಿ ರೈಸ್ ಬರುತ್ತೆ. 10 kg ಹಾಕಿದರೆ 10 kg ಬರುತ್ತೆ. ಮೋರ್ ಎಫರ್ಟ್ ಮೋರ್ ರಿಸಲ್ಟ್. ಓಕೆ, ಮೋರ್ ಪ್ರಾಕ್ಟೀಸ್ ಮೋರ್ ಪರ್ಫೆಕ್ಟ್. ಕ್ಲಿಯರ್? ಪ್ರಾಕ್ಟೀಸ್ ಕ್ವಶನ್ಸ್ನ ಮರಿಬೇಡಿ, ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಕೆಲವೊಂದು POQs ಕ್ವಶನ್ಸ್ ಕೂಡ ಹಾಕ್ತಾ ಇದ್ದೀನಿ. ಓಕೆ, ಎಸ್. ಲಾಸ್ಟ್ ಕಾನ್ಸೆಪ್ಟು ನಾರ್ಮಲಿಟಿ ಕೊಟ್ಟು ಮೊಲಾರಿಟಿ ಕೇಳ್ತಾರೆ, ಮೊಲಾರಿಟಿ ಕೊಟ್ಟು ನಾರ್ಮಲಿಟಿ ಕೇಳ್ತಾರೆ. ಆಫ್ಲೈನ್ ಕ್ಲಾಸಲ್ಲಿ ಮಾಡಬಹುದು. ಅದನ್ನು ತುಂಬ ಈಸಿ ಇದೆ, ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ವೇಲೆನ್ಸಿ ಫ್ಯಾಕ್ಟ್ ಅರ್ಥ ಮಾಡ್ಕೊಳ್ಳೋದೇ ಇಲ್ಲಿ ಕೀ ಟ್ರಿಕ್ಕು. ಓಕೆ, ನೋಡೋಣ. ಇದೊಂದು ಫಾರ್ಮುಲಾ ಬರ್ಕೋ. ನಾರ್ಮಾಲಿಟಿ ಈಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವೇಲೆನ್ಸಿ ಫ್ಯಾಕ್ಟರ್. ಬರ್ಕೋ. ನಾರ್ಮಾಲಿಟಿ ಈಸ್ ಈಕ್ವಲ್ ಟು ಮೊಲಾರಿಟಿ ಇಂಟು ವೇಲೆನ್ಸಿ ಫ್ಯಾಕ್ಟರ್. ಕ್ಲಿಯರ್? ಓಕೆ, ನಿನಗೆ ನಾರ್ಮಾಲಿಟಿ ಗೊತ್ತಿದ್ರೆ ಮೊಲಾರಿಟಿ ಈಸಿಯಾಗಿ ಕಂಡುಹಿಡಿಬೋದು. ಮೊಲಾರಿಟಿ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ನಾರ್ಮಾಲಿಟಿ. ಓಕೆ, ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್. 2 normal H2SO4 means what is the molarity? ನಾರ್ಮಾಲಿಟಿ ಕೊಟ್ಟಿದ್ದಾರೆ. ಇಟ್ ಈಸ್ 2. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೊಲಾರಿಟಿ. 2 is equal to ಮೊಲಾರಿಟಿ ಇಂಟು ವೇಲೆನ್ಸಿ ಫ್ಯಾಕ್ಟರ್. ಇದನ್ನಿಲ್ಲಿ ಕಳಿಸೋ ಕೆಳಗಡೆ ಏನಾಯ್ತು ಅವಾಗ? ಮೊಲಾರಿಟಿ ಈಸ್ ಈಕ್ವಲ್ ಟು 2 divided by ವೇಲೆನ್ಸಿ ಫ್ಯಾಕ್ಟರ್ ಆಫ್ H2SO4. ಹೌ ಮೆನಿ H? ಇಟ್ ಈಸ್ 2H. 2H means ವೇಲೆನ್ಸಿ ಫ್ಯಾಕ್ಟರ್ is 2. ಮೊಲಾರಿಟಿ ಈಸ್ ಈಕ್ವಲ್ ಟು 1. ಕ್ಲಿಯರ್? ವೆರಿ ಸಿಂಪಲ್. ಓಕೆ, ನಾನು ನೆಕ್ಸ್ಟ್ ಮಾಡ್ತೀನಿ ನೋಡ್ಕೋ. 4 molar H2SO4 means what is the normality? Okay, you have to calculate normality. Normality is equal to molarity is 4 into valency factor of H2SO4. How many H? 2H. Normality is equal to 8. Clear? Okay students, today we had learnt about molarity, moles of the solute to volume of solution in liter. We had learnt about molality, moles of the solute to the mass of the solvent in kg. Normality is equal to gram equivalent mass of solute divided by volume of solution in liter. Gram equivalent is equal to given mass divided by equivalent mass. Equivalent mass is equal to molar mass divided by valency factor. Valency factor or N factor. NCERT ಅಲ್ಲಿ N factor ಅಂತ ಕೊಟ್ಟಿದ್ದಾರೆ. N factor ಅಂತ ಹೇಳಿದರೆ ಫಾರ್ ಆಸಿಡ್ಗೆ ನಂಬರ್ ಆಫ್ ರೀಪ್ಲೇಸಬಲ್ H ಪ್ಲಸ್, ಫಾರ್ ಬೇಸ್ಗೆ ಎಷ್ಟು OH ಇರುತ್ತೋ ಅಷ್ಟೇ. ನೆಕ್ಸ್ಟ್ ಫಾರ್ ಸಾಲ್ಟ್ ಬಂದಾಗ ತುಂಬ ಕೇರ್ಫುಲ್ಲಾಗಿ ನೀನು ಮಾಡಬೇಕು, ಪ್ಲಸ್ ವ್ಯಾಲ್ಯೂ ಇರೋದನ್ನ ತೊಗೋಬೇಕು. ಕ್ಲಿಯರ್? ಎಲ್ಲದಕ್ಕೂ ಕೂಡ ಪ್ರಾಕ್ಟೀಸ್ ಕ್ವಶನ್ಸ್ ಹಾಕ್ತೀವಿ. ಮನೆಯಲ್ಲಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ, ದೋಸ್ ಹೂ ಆರ್ ಸರ್ಚಿಂಗ್ ಫಾರ್ ಗುಡ್ ಕಾಲೇಜ್,
ಗೂಡ್ ಕಾಲೇಜಿಗೋಸ್ಕರ ಯಾರು ಹುಡುಕ್ತಾ ಇದ್ದಾರೆ ಅಂಥವ್ರಿಗೆ ಖಂಡಿತ ನಮ್ಮದು ಎಕ್ಸಲೆನ್ಸ್ ಪ್ರಕೃತಿ PU ಕಾಲೇಜ್ ಕಾರ್ಕಳವನ್ನು ನೀವು ರೆಫರ್ ಮಾಡಿ. ಸೊ ನಾವು ನಿಮಗೆ ಖಂಡಿತವಾಗಿ ಕೂಡ ತುಂಬ ಒಂದು ಒಳ್ಳೆ ಚೆಂದ ಹೇಳಿಕೊಟ್ಟು ಪ್ರಿಪೇರ್ ಮಾಡ್ತೀವಿ, ನಿಮಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. 24/7 ವಿ ವಿಲ್ ವರ್ಕ್ ಆನ್ ಯು, ವಿ ವಿಲ್ ಮೋಟಿವೇಟ್ ಯು. ನಿಮ್ಮ ಪಕ್ಕನೇ ಕೂತ್ಕೊಂಡು ಹೇಳ್ಕೊಡ್ತೀವಿ. ನಮ್ಮಲ್ಲಿ ತೊಗೊಳ್ಳೋದು ಕೇವಲ 150 ಸ್ಟೂಡೆಂಟ್ಸು, 150 ಮಕ್ಕಳು ಅಷ್ಟೇ ತೊಗೊಳ್ಳೋದು. ಫೀಸು ಕೂಡ ನಾಮಿನಲ್ ಇದೆ. ಜೊತೆಗೆ ಕೋಚಿಂಗು ಎಕ್ಸ್ಟ್ರಾರ್ಡಿನರಿ ಆಗಿದೆ ಮಕ್ಕಳ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸರ್ ಹೆಂಗೆ ಹೇಳ್ತೀರಾ ಸರ್? ನಮ್ಮಲ್ಲಿ ಅದು ನಾವು ಹೇಳಲ್ಲ. ಸೆಕೆಂಡ್ ಇಯರ್ ರಿಸಲ್ಟ್ ಬರುತ್ತೆ, JEE ನೀಟ್ ರಿಸಲ್ಟ್ ಬರುತ್ತೆ, ಇಡೀ ಸೌತ್ ಇಂಡಿಯಾ ತಿರುಗಿ ನೋಡಬೇಕು ನಿಮ್ಮ ಕಡೆ, ಮತ್ತು ಯಾರು ಫ್ಯಾಕಲ್ಟೀಸ್ ಪಾಠ ಮಾಡಿದ್ರು ಅವ್ರ ಕಡೆಗೆ. ಸೊ ಅಷ್ಟು ಒಂದು ಡಿಸೈರ್ಡ್ ಫ್ಯಾಕಲ್ಟೀಸ್ ನಮ್ಮಲ್ಲಿರೋದು. ಸೊ ಇವೆಲ್ಲದರ ಜೊತೆಗೆ ನಮ್ಮಲ್ಲಿ 1-to-1 ಕೋಚಿಂಗ್ ಇದೆ. 1-to-1 ಕೋಚಿಂಗ್ ಅಂದರೆ ನಾವು ಪಾಠ ಮಾಡಿದ ಮೇಲೆ ನಿನ್ನ ಪಕ್ಕನೇ ಬಂದು ಕೂತ್ಕೊಳ್ತೀವಿ 20 ಮಿನಿಟ್ಸು. ಫಿಸಿಕ್ಸ್ ಲೆಕ್ಚರು 20 ಮಿನಿಟ್ಸ್ ಅವತ್ತು ಪಾಠ ಮಾಡಿದ್ನ ಮತ್ತೆ ಒಂದು ಸರಿ ಕನ್ಸೈಸ್ ಆಗಿ ಹೇಳ್ಕೊಡ್ತೀವಿ. ನೆಕ್ಸ್ಟ್ ಕೆಮಿಸ್ಟ್ರಿ ನಾನು ಬರ್ತೀನಿ 20 ಮಿನಿಟ್ಸು ಪಕ್ಕನೇ ಕೂತ್ಕೊಂಡು ಹೇಳ್ಕೊಡ್ತೀನಿ ಮಗನೇ. ನೆಕ್ಸ್ಟ್ ಬಯಾಲಜಿ ಲೆಕ್ಚರ್ ಬರ್ತಾರೆ, ಅವರು 20 ಮಿನಿಟ್ಸು. ನೆಕ್ಸ್ಟ್ ಅಭಿರಾಮ್ ಸರ್ ಬರ್ತಾರೆ ಮ್ಯಾಥ್ಸು, ಅವರು ಕೂಡ ನಿಮಗೆ 20 ಮಿನಿಟ್ಸು ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತೀವಿ. ಪ್ರತಿದಿನ ನಿಮಗೆ ನೈಟು DPP ಪ್ರೊವೈಡ್ ಮಾಡ್ತೀವಿ, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಅಂತ, ಗೊತ್ತಾಯ್ತಾ? ಆಮೇಲೆ ಪ್ರತಿ ಸ್ಯಾಟರ್ಡೆ ನಿಮಗೆ ನೀಟ್ ಮೈನರ್ ಟೆಸ್ಟು, ಹಾಗೆಯೇ JEE ಮೇನ್ಸ್ ಟೆಸ್ಟ್ ಇರುತ್ತೆ. ಸಂಡೇ ಬಂದುಬಿಟ್ರೆ ನೀಟ್ ಮೇಜರ್ ಟೆಸ್ಟು, ಹಾಗೆಯೇ ವೀಕ್ಲಿ ಅಡ್ವಾನ್ಸ್ ಟೆಸ್ಟ್ ಸೀರೀಸ್ ಇರುತ್ತೆ. ನೀನು ತಪ್ಪು ಮಾಡ್ತೀಯಲ್ಲ, ತಪ್ಪು ಮಾಡಿದ್ದೇನು ಭಯಪಡೋಂಥದ್ದಿಲ್ಲ, ತಪ್ಪು ಎಲ್ಲರೂ ಮಾಡ್ತಾರೆ ಕಣ, ಗೊತ್ತಾಯ್ತು? ತಪ್ಪು ಮಾಡಿ 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 ಕರೆಕ್ಟ್ ಮಾಡೋದೇ ಪ್ರಕೃತಿಯ ನಿಯಮ, ಪ್ರಪಂಚದ ನಿಯಮ. ಪ್ರಪಂಚದ ನಿಯಮ ತಪ್ಪು ಮಾಡಿ ಮಾಡಿ ಮಾಡಿನೇ ಸರಿ ಮಾಡೋದು. ನಮ್ಮ ಕಾಲೇಜು ಪ್ರಕೃತಿ PU ಕಾಲೇಜು, ಇದರ ನಿಯಮನೂ ಕೂಡ ತಪ್ಪನ್ನು ತಿದ್ದುಕೊಂಡು ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಹೋಗ್ತಕ್ಕಂಥದ್ದು. ಇವೆಲ್ಲದ್ರ ಜೊತೆಗೆ ನಿಮಗೆ ಸಾಫ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಇರುತ್ತೆ. ಜೊತೆಗೆ ಹೇಗೆ ಮಾತಾಡಬೇಕು, ಕಮ್ಯುನಿಕೇಷನ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಜೊತೆಗೆ ಜೀವನದಲ್ಲಿ ಮೆಂಟಲ್ ಸ್ಟ್ರೆಸ್ನೆಸ್ಸು ಮತ್ತು ಎಮೋಷನ್ ಕಂಟ್ರೋಲ್ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ತುಂಬ ಬೇಕಾಗುತ್ತೆ ಮಕ್ಕಳು. ಯಾಕೆ ಅಂತ ಹೇಳಿದರೆ ಈಗಿನ ಜನ್ರೇಷನಲ್ಲಿ ಫ್ಯಾಮಿಲಿ ಎಮೋಷನ್ಸ್ ಅಷ್ಟಿರಲ್ಲ. ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಅವ್ರ ಮನೆಗೆ ಹೋಗಲ್ಲ, ಅವ್ರ ಜೊತೆ ಬೆರೆಯಲ್ಲ. ಸೊ ಅದರಿಂದ ಏನಾದರೂ ಲಾಸ್ ಇದೆಯಾ? ಖಂಡಿತ ಲಾಸ್ ಇದೆ ಮಕ್ಕಳ. ಸೊ ಅವೆಲ್ಲ ಸಂಬಂಧಗಳ ಮೌಲ್ಯವನ್ನು, ಆ ವ್ಯಾಲ್ಯೂವನ್ನು ನಿಮಗೆ ತಿಳಿಸ್ಕೊಡ್ತೀವಿ. ಒಟ್ಟಿನಲ್ಲಿ ಸೆಕೆಂಡ್ PUC ಮುಗಿಸಿ ಹೋಗ್ಬೇಕಾದ್ರೆ JEE ನೀಟು KCET ಬಿಟ್ಸ್ ಪಿಲಾನಿ USMLಗೂ ಕೊಡ್ತೀವಿ, ಕೋಚಿಂಗ್ ಕೊಡ್ತೀವಿ. ಸೊ ಹಾಗೆ ಅದ್ರ ಜೊತೆಗೆ ಒಳ್ಳೆ ಸ್ಟ್ರಾಂಗ್ ಕಂಟೆಂಡರ್ ಆಗಿ ನೀನು ಹೊರಗಡೆ ಹೋಗಬೇಕು ಕಾಂಪಿಟೇಟಿವ್ ವರ್ಡ್ಗೆ. ಸೊ ಇಷ್ಟು ನಮ್ಮ ಎಕ್ಸಲೆನ್ಸ್ ಪ್ರಕೃತಿ PU ಕಾಲೇಜು ಕಾರ್ಕಳದ ಮೈನ್ ಇಂಟೆನ್ಷನ್ನು ಕೂಡ, ಗೊತ್ತಾಯ್ತಾ? ಸೊ ಒಳ್ಳೆ ರಿವೈಸ್ ಮಾಡು. ಪ್ರಾಕ್ಟೀಸ್ ಕ್ವಶನ್ಸ್ ಹಾಕ್ತೀನಿ, ನೀಟು JEE ಮೀನ್ಸ್ POQ ಕ್ವಶನ್ಸ್ ಹಾಕ್ತೀನಿ, KCET POQ ಕ್ವಶನ್ಸ್ ಹಾಕ್ತೀನಿ. ಚೆಂದ ಪ್ರಾಕ್ಟೀಸ್ ಮಾಡಿ ಆ ಗ್ರೂಪಲ್ಲಿ ನನಗೆ ಆನ್ಸರ್ಗಳನ್ನು ಕಳಿಸಿ ಮಕ್ಕಳ. ಸೊ ಎಲ್ಲ ರಜದಲ್ಲಿದ್ದೀರಾ, ರಿಫ್ರೆಶ್ ಆಗ್ತಾ ಇದ್ದೀರಾ, ಆಗಿ IPLನೂ ನೋಡ್ತೀರಾ. ಸೊ ಅದ್ರ ಜೊತೆಗೇ ಸ್ವಲ್ಪ ನಮ್ಮ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ಕೂಡ ದಿನಕ್ಕೆ ಒಂದು 2 ಗಂಟೆ ಟೈಮನ್ನು ರಿಸರ್ವ್ ಮಾಡ್ಕೊಳ್ಳಿ. ಕ್ರಿಕೆಟು ಬರ್ತಾ ಇರುತ್ತೆ, ಪ್ರತಿ ಸರಿ ವಿನ್ ಆಗ್ತಾ ಇರ್ತೀವಿ, ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ ನಮ್ಮ ಟೀಮ್ ಗೆದ್ದಾಗ. ಅದರ ಜೊತೆಗೆ ನಮ್ಮ ಜೀವನವನ್ನು ಕಟ್ಕೊಳ್ಳೋಕ್ಕೆ ನಾವು ಓದಲೂಬೇಕು. ಜಾಸ್ತಿ ಮೊಬೈಲ್ ಅಡಿಕ್ಷನ್ ಆಗಬೇಡಿ, ಯಾಕೆಂದರೆ ಮನೆಯಲ್ಲಿ ಕೂತಾಗ ಮೊಬೈಲ್ಗೆ ಆಟೋಮೆಟಿಕಲಿ ಅಡಿಕ್ಷನ್ ಆಗುತ್ತೆ ಮಕ್ಕಳ. ನಾನು ತುಂಬ ಸರಿ ನೋಡಿದ್ದೀನಿ, ಬೆಂಗಳೂರಲ್ಲಿ ನನ್ನದು ಕೋಚಿಂಗ್ ಕೂಡ ಇದೆ. ತುಂಬ ಜನ ಮಕ್ಕಳುಗಳು ದೊಡ್ಡ ಡಿಸ್ಟ್ರಾಕ್ಷನ್ಸ್ ಅಂದರೆ ಮೊಬೈಲು. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ, ಅಪ್ಪಾಜಿ ಅಮ್ಮನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಜೊತೆಗೆ ಬುಕ್ಸಿಂಗ್ ಜೊತೆ ದಿನಕ್ಕೊಂದು 2 ಗಂಟೆನಾದರೂ ಟೈಮ್ ಸ್ಪೆಂಡ್ ಮಾಡಿ. ಸೊ ಆಲ್ ದಿ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.